ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಜನವರಿ ತಿಂಗಳ 22ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 12:58 ಇರಲಿದೆ. ನಂತರ ನವಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಸ್ವಾತಿ ನಕ್ಷತ್ರ. ಇದು ಈ ದಿನ ರಾತ್ರಿ 12:42 ಇರಲಿದೆ. ನಂತರ ವಿಶಾಖ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಅಪರಾಹ್ನ 3:21 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಶೂಲಯೋಗ. ಇದು ಈ ದಿನ ರಾತ್ರಿ 4:36 ಇರಲಿದೆ. ನಂತರ ಗಂಡಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ತುಲಾ. ಇನ್ನು ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:34 ಮಧ್ಯಾಹ್ನ 2:01 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 11:08 ಮಧ್ಯಾಹ್ನ 12:34 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 8:16 ಬೆಳಿಗ್ಗೆ 9:42 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:11 ಮಧ್ಯಾಹ್ನ 12:44 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 4:40 ಸಂಜೆ 6:28 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:46 ಸೂರ್ಯಾಸ್ತ ಸಂಜೆ 6:15. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವ್ಯಾಪಾರಕ್ಕೆ, ವಾಣಿಜ್ಯಕ್ಕೆ, ವ್ಯವಹಾರಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವ್ಯಾಪಾರಸ್ಥರಿಗೆ, ವ್ಯವಹಾರ ಮಾಡುವಂಥವ್ರಿಗೆ, ವರ್ತಕರಿಗೆ, ಅದರಲ್ಲೂ ವಿಶೇಷವಾಗಿ ದಳ್ಳಾಳಿಗಳಿಗೆ ತುಂಬ ಅನುಕೂಲಕರವಾದಂತಹ ಸನ್ನಿವೇಶಗಳಿದೆ. ಅಂದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಬಹಳ ಚೆನ್ನಾಗಿ ನಡೆಯುವಂಥದ್ದು. ಹಾಗೆ ಬುಧನನ್ನು ವಾಕ್ಶಕ್ತಿಗೆ ಕಾರಕ ಅಂತ ಹೇಳ್ತಾರೆ, ವಾಕ್ಚಾತುರ್ಯಕ್ಕೆ ಕಾರಕ ಬುಧ. ಹಾಗಾಗಿ ಮಾತಿಗೆ ಈ ದಿನ ಬಹಳ ವಿಶೇಷವಾದಂಥ ಒಂದು ಪ್ರಾಧಾನ್ಯತೆ ಇದೆ. ಹಾಗೆ ಈ ಬುಧ ಮಾತುಗಾರಿಕೆಗಾಗಲಿ, ಕಲಿಕೆಗಾಗಲಿ, ಬರವಣಿಗೆಗಾಗಲಿ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಅನುಕೂಲತೆಗಳಿದೆ. ಹೊಸ ಜ್ಞಾನ ಸಂಪಾದನೆ ಆಗುತ್ತೆ, ಹೊಸ ವಿಚಾರಗಳನ್ನು ಈ ದಿನ ತಿಳ್ಕೊಳ್ತೀರಿ. ಹಾಗೆ
ಈ ವಿದ್ಯೆಗೆ, ವಿನೋದಕ್ಕೆ ಮತ್ತು ಹಾಸ್ಯಕ್ಕೂ ಕೂಡ ಬುಧ ಕಾರಕನಾಗಿದ್ದಾನೆ. ಹಾಗಾಗಿ ಈ ದಿನ ಸಂತೋಷದ ಸನ್ನಿವೇಶಗಳು ಪ್ರತಿಯೊಬ್ಬರಿಗೂ ಸಿಕ್ಕತ್ತೆ. ಆದರೆ ಅದನ್ನು ನಾವು ಯಾವ ರೀತಿಯಲ್ಲಿ ಸ್ವೀಕರಿಸ್ತೇವೆ, ಯಾವ ರೀತಿಯಲ್ಲಿ ಆ ಒಂದು ಸಮಯವನ್ನು ಬಳಸ್ಕೊಳ್ತೇವೆ ಅನ್ನುವಂಥದ್ರ ಮೇಲೆ ಅದರ ಫಲಗಳು ನಿರ್ಧಾರಿತವಾಗುತ್ತೆ. ಹಾಗಾಗಿ ಈ ದಿನ ತುಂಬ ಲಾಭಾಂಶವನ್ನು ಕಾಣುವಂಥ ದಿನ, ತುಂಬ ಅನುಕೂಲತೆಗಳು ಇರುವಂಥ ಸಂದರ್ಭಗಳಿದೆ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರಾದಲ್ಲಿ ನೀವು ಕೆಲಸಗಳನ್ನು, ಚಟುವಟಿಕೆಗಳನ್ನು ಆರಂಭ ಮಾಡಿದ್ರೆ ಅತ್ಯುತ್ತಮವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 9:38 ಬೆಳಿಗ್ಗೆ 10:36 ಇನ್ನು ಅಪರಾಹ್ನ 4:21 ಸಂಜೆ 5:16 ಹಾಗೆ ರಾತ್ರಿ 11:28 ರಾತ್ರಿ 12:31 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಸ್ವಲ್ಪ ನಿಧಾನ ಆಗುತ್ತೆ. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿ ನಿಮಗೆ ನಿಮ್ಮ ಕೆಲಸದಿಂದ ಅಥವಾ ನಿಮ್ಮ ಪ್ರಯತ್ನದಿಂದ ಬೇಗ ಫಲಿತಾಂಶಗಳು ಸಿಕ್ಕಲ್ಲ, ಸ್ವಲ್ಪ ನಿಧಾನ ಆಗುತ್ತೆ. ನಿಮ್ಮ ತಾಳ್ಮೆ ಪರೀಕ್ಷಿಸಲ್ಪಡುವಂಥ ಸಂದರ್ಭ ಇದು. ಹಾಗಾಗಿನೇ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಹಾಗಾಗಿ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:41 ಬೆಳಿಗ್ಗೆ 9:38 ಇನ್ನು ಅಪರಾಹ್ನ 3:23 ಅಪರಾಹ್ನ 4:21 ಹಾಗೆ ರಾತ್ರಿ 10:26 ರಾತ್ರಿ 11:28 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಬುಧ ಹೊರ ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳು, ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು, ಹೊಸ ವ್ಯಾಪಾರಗಳನ್ನು ಪ್ರಾರಂಭ ಮಾಡುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳುವಂಥದ್ದು, ಬಂಡವಾಳ ತೊಡಗಿಸುವಂಥದ್ದು, ವ್ಯಾಪಾರಕ್ಕಾಗಿ ಪ್ರಯಾಣ ಮಾಡುವಂಥ ಸಂದರ್ಭಗಳು, ಇದೆಲ್ಲ ಕೂಡ ಈ ದಿನ ಬುಧ ಹೋರಾದಲ್ಲಿ ತುಂಬ ಲಾಭವನ್ನು ತರುತ್ತೆ. ಹಾಗೆ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರವನ್ನು ಕೂಡ ಬುಧ ಹೋರಾದಲ್ಲಿ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:45 ಬೆಳಿಗ್ಗೆ 7:43 ಇನ್ನು ಮಧ್ಯಾಹ್ನ 1:28 ಮಧ್ಯಾಹ್ನ 2:26 ಹಾಗೆ ರಾತ್ರಿ 8:21 ರಾತ್ರಿ 9:23 ಬುಧ ಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಈ ನೆಗೋಷಿಯೇಷನ್ಸ್ ಮಾಡುವಂಥವ್ರಾಗಲಿ, ವಿವಾಹಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಪೂರ್ವ ಸಿದ್ಧತೆಯನ್ನು ಮಾಡುವಂಥ ವಿಚಾರಗಳಾಗಲಿ, ಅಥವಾ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಅಥವಾ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದು, ಇದೆಲ್ಲವನ್ನು ಆದಷ್ಟು ಶುಕ್ರ ಹೋರಾದಲ್ಲಿ ಅವಾಯ್ಡ್ ಮಾಡಿ. ಏಕೆಂದರೆ ನೀವು ಮಾಡುವಂತಹ ಪ್ರಯತ್ನದಿಂದ ನಿಮಗೆ ಒಳ್ಳೆಯ ಫಲಿತಾಂಶಗಳು ಸಿಕ್ಕಲ್ಲ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಬೆಳಿಗ್ಗೆ 5:43 ಬೆಳಿಗ್ಗೆ 6:46 ಇನ್ನು ಮಧ್ಯಾಹ್ನ 12:31 ಮಧ್ಯಾಹ್ನ 1:28 ಹಾಗೆ ರಾತ್ರಿ 7:18 ರಾತ್ರಿ 8:21 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಉದ್ಯೋಗವನ್ನು, ಪ್ರಯಾಣವನ್ನು ಆದಷ್ಟು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಗಳಿಗೆ ಯಾವುದಿದೆ ಪ್ರತಿದಿನ ಇದಕ್ಕೆ ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಳಿ. ಪಂಚಾಂಗ ಶ್ರವಣ ಮಾಡಿ, ಪಂಚಾಂಗವನ್ನು ಅನುಸರಣೆ ಮಾಡಿ. ಮಹಾ ಅದ್ಭುತವಾದಂತಹ ಫಲಿತಾಂಶ ನಿಮಗೆ ಮಿರಾಕಲ್ ರೀತಿಯಲ್ಲಿ ಬರುತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡ್ತಾ ಮುಂದುವರೆದರೆ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನಮ್ಮ ಹಿರಿಯರಾಗಲಿ, ನಮ್ಮ ಗುರುಗಳಾಗಲಿ, ಗುರು ವೃಂದದವರಾಗಲಿ ಅನುಸರಣೆ ಮಾಡ್ತಾ ಇದ್ದಂಥದ್ದು ಪ್ರತಿಯೊಂದು ಕೆಲಸಕ್ಕೂ ಕೂಡ ಒಳ್ಳೆಯ ಸಮಯ ಯಾವುದಿದೆ, ಇದ್ದುದರಲ್ಲಿ ಯಾವುದು ಬೆಸ್ಟ್ ಟೈಮ್ ಅನ್ನೋಂಥದ್ದನ್ನು ನೋಡಿ ಅನುಸರಣೆ ಮಾಡ್ತಾ ಇದ್ರು. ಅದಕ್ಕಾಗಿಯೇ ಅವರಿಗೆ ಒಳ್ಳೆಯ ಫಲಿತಾಂಶಗಳು ಕೂಡ ಸಿಗ್ತಾ ಇತ್ತು. ಆ ಬಂದಂತಹ ಫಲಿತಾಂಶದಿಂದ ತೃಪ್ತಿ ಇತ್ತು, ಮನಸ್ಸಿಗೆ ಸಮಾಧಾನ ಇತ್ತು. ಅದಕ್ಕಾಗಿಯೇ ಅವರು ನೆಮ್ಮದಿಯ ಜೀವನವನ್ನು ನಡೆಸಲಿಕ್ಕೆ ಸಹಾಯಕವಾಗ್ತಾ ಇತ್ತು.
ಅಂಥ ಒಂದು ಉಪಕ್ರಮವನ್ನು ನಾವು ಕೂಡ ಅನುಸರಣೆ ಮಾಡೋಣ. ನಮ್ಮ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣೋಣ. ಇದರಿಂದ ನಮಗೆ ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ನಾವು ಪ್ರತಿನಿತ್ಯ ನಮ್ಮ ಕೆಲಸ ಕಾರ್ಯಗಳು ಸರಾಗವಾಗಿ ಆಗಲಿ, ನಾವು ಬಯಸಿದಂತಹ ಫಲಿತಾಂಶಗಳು ಸಿಕ್ಕಲಿ ಅಂತ ಹೇಳಿ ಭಗವಂತನನ್ನ ಪ್ರಾರ್ಥನೆ ಮಾಡ್ತೇವೆ. ನಮಗೆ ಇಷ್ಟವಾದ ದೇವರನ್ನ ಸ್ಮರಣೆ ಮಾಡ್ಕೊಳ್ತೇವೆ. ಹಾಗೆ ನಮ್ಮ ಮನೆ ದೇವರಾಗಲಿ, ನಮ್ಮ ಕುಲ ದೇವರಾಗಲಿ, ನಮ್ಮ ಇಷ್ಟ ದೇವರಾಗಲಿ ನಮಗೆ ಸಹಾಯ ಮಾಡ್ತಾರೆ, ಅವರ ಅನುಗ್ರಹ ಇರುತ್ತೆ, ಆಶೀರ್ವಾದ ಇರುತ್ತೆ ಅಂತ ಹೇಳಿ ನಾವು ಬೇರೆ ಬೇರೆ ರೀತಿಯಲ್ಲಿ ಆ ದೇವರನ್ನು ಒಲಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಇಲ್ಲಿ 9 ವಿಧದ ಭಕ್ತಿಗಳಿಂದ ನಾವು ದೇವರನ್ನ ನೋಡಬೇಕು. ಅದರಿಂದ ನಮಗೆ ಅನುಗ್ರಹ ಉಂಟಾಗತ್ತೆ ಅನ್ನುವಂಥ ಹಿರಿಯರ ಮಾತು. ಅದರಲ್ಲೂ ಬಹಳ ವಿಶೇಷವಾಗಿ ಭಾಗವತದಲ್ಲಿ ಉಲ್ಲೇಖ ಆಗಿರುವಂಥ ವಿಚಾರ ಏನಿದೆ ಅದನ್ನು ಪ್ರತಿಯೊಬ್ಬರೂ ಕೂಡ ಅನುಸರಣೆ ಮಾಡಬೇಕು. ಹಾಗಾಗಿ ಭಗವಂತನ ಸೇವೆಗೆ ಇಂಥದ್ದನ್ನೇ ಮಾಡು ಅಂತ ಹೇಳಿಲ್ಲ. ನಿಮಗೆ ಶಕ್ತಿ ಇದ್ದಷ್ಟು ಭಗವಂತನ ಸೇವೆಯನ್ನು ಮಾಡಲಿಕ್ಕೆ ನಾವು ಉಪಕ್ರಮಿಸಬೇಕು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ಈ ಒಂದು ವಿಚಾರವನ್ನು ಮಾರ್ಗದರ್ಶನದ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ. ಹಾಗಾಗಿನೇ ಭಗವಂತನನ್ನ ಸೇವನೆ ಮಾಡಲಿಕ್ಕೆ, ಭಗವಂತನ ಸಖ್ಯವನ್ನು ಕಾಣಲಿಕ್ಕೆ ನಾವು 9 ವಿಧದ ಭಕ್ತಿಯನ್ನು ತೋರಿಸ್ಬೇಕು. ಇಲ್ಲಿ ಇದನ್ನೇ ನವವಿಧದ ಭಕ್ತಿ ಅಂತ ಹೇಳಿ ಕರೀತಾರೆ. ಶ್ರವಣಂ ಕೀರ್ತನಂ ವಿಷ್ಣೋಹು, ಸ್ಮರಣಂ ಪಾದಸೇವನಂ, ಅರ್ಚನಂ ವಂದನಂ ದಾಸ್ಯಂ, ಸಖ್ಯಂ ಆತ್ಮನಿವೇದನಂ. ಇದು ನವವಿಧದ ಭಕ್ತಿ. ಅಂದರೆ ಇಲ್ಲಿ ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ ಮತ್ತೆ ಕೊನೆಯದಾಗಿ ಆತ್ಮನಿವೇದನ. ಇದನ್ನ ನವವಿಧದ ಭಕ್ತಿ ಅಂತ ಹೇಳಿ ಕರೆದ್ರು. ಹಾಗಾಗಿ ನಮಗೆ ಯಾರ್ಯಾರು ಭಕ್ತ ಮಹಾಶಯರಿದ್ದಾರೆ, ಭಕ್ತರು ಅಂತ ಅಂದ್ಕೊಂಡಿದ್ದಾರೆ, ಧ್ರುವ ಮಹಾರಾಜರಿರ್ಬೋದು, ಆಂಜನೇಯ ಇರ್ಬೋದು, ಅಜಮೇಳ ಇರ್ಬೋದು, ಬಲಿಚಕ್ರವರ್ತಿ ಇರ್ಬೋದು, ಇವರೆಲ್ಲರಿಗೂ ಕೂಡ ಪರಮಾತ್ಮ ಒಲಿದಿದ್ದಾನೆ, ಪರಮಾತ್ಮನ ಅನುಗ್ರಹ ಆಗಿದೆ, ಪರಮಾತ್ಮ ಪ್ರತ್ಯಕ್ಷ ದರ್ಶಿಯಾಗಿ ಅವರಿಗೆ ಆಶೀರ್ವದಿಸಿದ್ದಾನೆ ಅಂತ ಹೇಳಿದ್ರೆ ಅವರವರಿಗೆ ಯಾವುದೋ ಒಂದು ಭಕ್ತಿ ಈ ನವವಿಧದಲ್ಲಿ ಕಾಣಿಸ್ಕೊಂಡಿತ್ತು. ಹಾಗಾಗಿನೇ ಅವರಿಗೆ ವಿಶೇಷವಾದ ಅನುಗ್ರಹ ಉಂಟಾಯಿತು, ಮುಕ್ತಿಯನ್ನು ಪಡ್ಕೊಂಡ್ರು ಅನ್ನುವಂಥದ್ದನ್ನು ಭಾಗವತ ತಿಳಿಸತ್ತೆ. ಹಾಗೆ ಇಲ್ಲಿ ಶ್ರವಣಂ ಅನ್ನುವಂಥದ್ದು ಬಹಳ ಮುಖ್ಯ. ಕಲಿಗಾಲದಲ್ಲಿ ಇದೇ ನಮಗೆ ದಿವ್ಯ ಔಷಧವಾಗಿ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಭಗವಂತನ ಮಹಿಮೆಗಳನ್ನು ನಾವು ಭಕ್ತಿಯಿಂದ ಕೇಳುವಂಥದ್ದು, ಧ್ಯಾನ ಮಾಡಿ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ಳುವಂಥದ್ದು, ಇದು ಶ್ರವಣಂ. ಇದು ಹಾಗಾಗಿ ಹರಿಕತೆ ಆಗಲಿ, ದೇವರ ನಾಮಗಳಾಗಲಿ, ಭಗವಂತನ ಬಗ್ಗೆ ಹೇಳುವಂತಹ ಉಪನ್ಯಾಸಗಳಾಗಲಿ, ಪ್ರವಚನಗಳಾಗಲಿ ನಾವು ಭಕ್ತಿಯಿಂದ ಶ್ರವಣ ಮಾಡಬೇಕು. ಅದನ್ನು ಕೇಳಿಸ್ಕೊಂಡ್ರೆ ಸಾಕು ಭಗವಂತನ ಅನುಗ್ರಹ ಉಂಟಾಗತ್ತೆ ಅನ್ನುವಂಥ ವಿಚಾರ ಇದೆ. ಹಾಗೆ ಎರಡನೇದು ಶ್ರವಣಂ ಆದಮೇಲೆ ಕೀರ್ತನಂ. ಇದು ದೇವರ ಕೀರ್ತನೆಗಳನ್ನು ಹಾಡುವಂಥದ್ದು, ಭಜನೆಗಳನ್ನು ಮಾಡುವಂಥದ್ದು, ದೇವರ ಗುಣಗಾನ ಮಾಡಬೇಕು, ದೇವರ ಮಹಿಮೆಗಳನ್ನು ಕೊಂಡಾಡಬೇಕು. ಅದಕ್ಕಾಗಿಯೇ ಈ ದೇವರ ಬಗ್ಗೆ, ದೇವರ ಮಹಿಮೆಯ ಬಗ್ಗೆ ಇರುವಂತಹ ಗ್ರಂಥಗಳನ್ನಾಗಲಿ ಲೇಖನಗಳನ್ನಾಗಲಿ ಓದಬೇಕು. ಇದು ಮನಸ್ಸಿಗೆ ಒಂದು ರೀತಿಯ ಹಿತವನ್ನು ತರುತ್ತೆ. ಜೊತೆಗೆ ಭಗವಂತನ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಇದು ನಮಗೆ ಸಹಾಯಕವಾಗತ್ತೆ ಅನ್ನುವಂಥದ್ದು. ಇನ್ನೊಂದು ಬಹಳ ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು ಸ್ಮರಣಂ. ಇಲ್ಲಿ ಸ್ಮರಣ ಅನ್ನುವಂಥದ್ದು ಜ್ಞಾಪಿಸ್ಕೊಳ್ಳುವಂಥದ್ದು. ಕಲಿಯುಗದ ಮುಖ್ಯ ಧರ್ಮವಾದಂತಹ ಶ್ರೀಹರಿಯ ನಾಮಸ್ಮರಣೆ ಏನಿದೆ ಇದು ನಿರಂತರವಾಗಿ ಮಾಡ್ತಾ ಇರಬೇಕು. ಯಾವ ಕಾಲದಲ್ಲೂ ಕೂಡ ಹರಿಯ ಸ್ಮರಣೆಯನ್ನು ಮಾಡಬೇಕು. ಅದಕ್ಕಾಗಿಯೇ ಹಿರಿಯರು ಅವರು ಏಳುವಾಗಲಿ ಕೂತ್ಕೊಳ್ಳುವಾಗಲಿ ನಾರಾಯಣ ಗೋವಿಂದ ಅಂತ ಹೇಳೇನೆ ಅವರು ಆ ನಾಮಸ್ಮರಣೆಯನ್ನು ಮಾಡ್ತಾನೆ ಅವರ ಕಾರ್ಯಗಳನ್ನು ಆರಂಭ ಮಾಡ್ತಾ ಇದ್ರು. ಹಾಗಾಗಿ ಭಗವಂತನನ್ನು ಸ್ಮರಣೆ ಮಾಡಿಕೊಳ್ಳುವಂಥದ್ದು ಕೂಡ ಮಹಾ ಪುಣ್ಯದ ಕೆಲಸ. ಇನ್ನು ಪಾದಸೇವನಂ, ಇಲ್ಲಿ ಶ್ರೀಹರಿಯ ಚರಣ ಸೇವೆಯನ್ನು ಮಾಡುವಂಥದ್ದು ಅಥವಾ ಮಾಡುವಂತಹ ಎಲ್ಲ ಒಳ್ಳೆಯ ಕಾರ್ಯಗಳು ಕೂಡ ಶ್ರೀಹರಿಯ ಚರಣ ಸೇವೆ ಅಂತ ಹೇಳಿ ಪರಿಭಾವಿಸಿ ಮಾಡುವಂಥದ್ದು. ಅದಕ್ಕಾಗಿ ನಾವು ಏನೇ ಮಾಡಿದ್ರೂ ಅದು ಶ್ರೀಹರಿಗಾಗಿ ಮಾಡುವಂಥದ್ದು, ನಮಗಾಗಿ ಅಲ್ಲ, ದೇವರಿಗಾಗಿ ಮಾಡಬೇಕು. ಅದರಿಂದ ಬರುವಂಥ ಫಲಗಳನ್ನು ಮಾತ್ರ ನಾವು ಪ್ರಸಾದ ರೂಪದಲ್ಲಿ ಅನುಭವಿಸಬೇಕು ಅನ್ನುವಂಥದ್ದು. ಹಾಗಾಗಿ ಈ ಪಾದ ಸೇವನೆಯನ್ನು ಮಾಡುವಂಥದ್ದು, ಹಾಗೆ ದೇವಾಲಯಗಳಲ್ಲಿ ನಡೆಯುವಂತಹ ಈ ಪೂಜಾ ಕೈಂಕರ್ಯಗಳೇನಿದೆ, ಭಗವಂತನ ಸೇವೆ ಆರಾಧನೆ ಪ್ರತಿನಿತ್ಯ ಮಾಡ್ತಾರಲ್ಲ, ಅಲ್ಲಿ ನಮ್ಮ ತನು ಮನ ಧನವನ್ನು ಅರ್ಪಿಸುವಂಥದ್ದು ಬಹಳ ಮುಖ್ಯ. ಇದು ಪಾದ ಸೇವೆ ನಮಗೆ ಬರುವಂಥದ್ದು. ಇನ್ನು 5ನೇ ವಿಧಾನ ಅಂತ ಹೇಳಿದ್ರೆ ಅದು ಅರ್ಚನಂ. ಅರ್ಚನ ಅಂತ ಹೇಳಿದ್ರೆ ಶಾಸ್ತ್ರೋಕ್ತವಾಗಿ ಫಲಗಳಿಂದ ಪುಷ್ಪಗಳಿಂದ ದೇವರನ್ನ ಪೂಜೆ ಮಾಡುವಂಥದ್ದು, ಇದು ಅರ್ಚನೆ. ಹಾಗಾಗಿ ನಮಗೆ
ಭಗವಂತ ಕೊಟ್ಟಿರುವಂಥ ಜ್ಞಾನದಿಂದ ಅಷ್ಟೇ ನಿಷ್ಠೆಯಿಂದ ಅಷ್ಟೇ ಭಕ್ತಿಯಿಂದ ಭಗವಂತನನ್ನು ಅರ್ಚನೆ ಮಾಡಬೇಕು, ಭಗವಂತನನ್ನು ಪೂಜೆ ಮಾಡಬೇಕು ಅನ್ನುವಂಥದ್ದು. ಇನ್ನೊಂದು ವಂದನಂ, 6ನೇದು, ಇದು ದೇವರಿಗೆ ಪ್ರಣಾಮವನ್ನು ಸಲ್ಲಿಸುವಂಥದ್ದು. ನಾವು ದೇವಾಲಯಕ್ಕೆ ಹೋಗಲಿ, ಮಠಗಳಿಗೆ ಹೋಗಲಿ, ಗುರುಗಳನ್ನು ನೋಡಲಿ, ಅಲ್ಲಿ ನಮಸ್ಕಾರ ಮಾಡ್ತೇವೆ, ದೀರ್ಘದಂಡ ಪ್ರಣಾಮವನ್ನು ಮಾಡ್ತೇವೆ. ಏಕೆಂದರೆ ನಮ್ಮನ್ನೇ ನಾವು ಅವರಿಗೆ ಸಮರ್ಪಣೆ ಮಾಡಿಕೊಂಡಂತೆ. ಹಾಗಾಗಿ ಇಲ್ಲಿ ದೇವರಿಗೆ ವಂದನೆಯನ್ನು ಮಾಡಿ, ಅಂದರೆ ನಾವು ಒಂದು ದೇವಸ್ಥಾನಕ್ಕೆ ಹೋಗುವಾಗ ಪ್ರತಿಯೊಂದು ವಿಚಾರಗಳನ್ನು ಹೇಗೆ ಅನುಸರಣೆ ಮಾಡಬೇಕು ಅನ್ನುವಂಥದ್ದು ಕೂಡ ಈ ನವವಿಧ ಭಕ್ತಿಯಲ್ಲಿ ಸೇರ್ಪಡೆಯಾಗಿರುವಂಥದ್ದು. ಇನ್ನೊಂದು 7ನೇದು ದಾಸ್ಯಂ. ಇದು ದಾಸ್ಯಂ ಅಂತ ಹೇಳಿದ್ರೆ ಒಂದು ರೀತಿಯ ಸೇವೆ. ಇದು ಮಾಡುವಂಥ ಎಲ್ಲ ಕಾರ್ಯಗಳು ಕೂಡ ತಾನು ದೇವರ ದಾಸ ಅಂತ ಹೇಳೇ ಮಾಡಬೇಕು, ದೇವರಿಗಾಗಿ ಮಾಡಬೇಕು, ದೇವರನ್ನು ಮಿಂಚಿ ಬೇರೆ ಇಲ್ಲ, ನಾನು ಅಣು ಮಾತ್ರ ತೃಣಕ್ಕೆ ಸಮಾನ ಅನ್ನುವಂಥ ಭಾವನೆಯಿಂದ ಸೇವೆಯನ್ನು ಮಾಡಬೇಕು ಅನ್ನುವಂಥದ್ದು ಈ ದಾಸ್ಯಂ ಭಕ್ತಿ ನಮಗೆ ತಿಳಿಸತ್ತೆ. ಇನ್ನೊಂದು ಸಖ್ಯಂ, ಅಂದರೆ ದೇವರ ಮೇಲೆ ವಿಶೇಷವಾದಂತಹ ಒಂದು ಪ್ರೀತಿ ಇರುತ್ತೆ. ಹಾಗೆ ಇಲ್ಲಿ ಸಖ್ಯ ಅಂತ ಹೇಳಿದ್ರೆ ಗೆಳೆಯ, ಸ್ನೇಹಿತ ಅಂತ. ಹಾಗಾಗಿನೇ ಇಲ್ಲಿ ಸಖ ಅನ್ನುವಂಥ ಭಾವನೆಯನ್ನು ಇಟ್ಟುಕೊಳ್ಬೇಕು. ಅಂದರೆ ಕಷ್ಟ ಕಾಲದಲ್ಲೂ ಕೂಡ ದೇವರು ನಮ್ಮನ್ನು ಕೈ ಬಿಡಲ್ಲ. ಹೇಗೆ ನಮ್ಮ ಪ್ರಾಣ ಸ್ನೇಹಿತರಾಗಲಿ, ಪರಮ ಆಪ್ತರಾಗಲಿ ನಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾರೋ, ಅದೇ ರೀತಿಯಲ್ಲಿ ನಮ್ಮ ಒಂದು ವಿಚಾರದಲ್ಲೂ ಕೂಡ ಭಗವಂತನ ಅನುಗ್ರಹ ಇದೆ. ಭಗವಂತ ನಮ್ಮನ್ನು ಕೈ ಹಿಡಿದು ನಡೆಸ್ತಾನೆ ಅನ್ನುವಂಥ ಭರವಸೆಯಿಂದ ಇರಬೇಕು ಅನ್ನುವಂಥದ್ದು ಇಲ್ಲಿನ ತಾತ್ಪರ್ಯ. ಹಾಗೆ ಕೊನೆಯದಾಗಿ ಆತ್ಮನಿವೇದನಂ, ಅಂದರೆ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ದೇವರಿಗೆ ಸಮರ್ಪಣೆ ಮಾಡುವಂಥದ್ದು. ನಮ್ಮ ಆತ್ಮವನ್ನೇ ದೇವರಿಗೆ ನಿವೇದನೆ ಮಾಡಿಬಿಡಬೇಕು, ಕೊಟ್ಟುಬಿಡಬೇಕು. ಹಾಗಾಗಿ ನಮ್ಮ ಪೂಜೆ ಪುನಸ್ಕಾರಗಳಲ್ಲಿ ಇಂಥದ್ದೇ ಪ್ರತಿಫಲ ಸಿಕ್ಕಲಿ ಅಂತ ಹೇಳಿ ಬಯಸಿ ಮಾಡುವಂಥದ್ದಲ್ಲ. ನಾವು ನಿಷ್ಕಲ್ಮಶ ಹೃದಯದಿಂದ ಮುಕ್ತರಾಗಿ ಭಗವಂತನ ಸೇವೆಯನ್ನು ಮಾಡಬೇಕು. ಹಾಗಾಗಿ ಇಲ್ಲಿ ಭಕ್ತಿ ಅನ್ನುವಂಥದ್ದು ನಾವು ಭಗವಂತನಿಗಾಗಲಿ ಅಥವಾ ಗುರು ಹಿರಿಯರಿಗಾಗಲಿ ತೋರಿಸುವಂಥ ಒಂದು ಗೌರವ. ಅದು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಬೇಕು. ಅಂದರೆ ದೇವರನ್ನು ನೋಡಿದಾಗಲೇ ಭಕ್ತಿ ಬರಬೇಕು, ಹಿರಿಯರನ್ನು ಕಂಡಾಗಲೇ ಭಕ್ತಿ ಇರಬೇಕು ಅನ್ನುವಂಥದ್ದಲ್ಲ. ಸದಾ ಸರ್ವದ ಪ್ರತಿ ಕ್ಷಣದಲ್ಲೂ ಕೂಡ ಅವರಿಗೆ ಗೌರವ ಸಮರ್ಪಣೆ ಮಾಡುವಂಥದ್ದು ಆಗಬೇಕು ಅನ್ನುವಂಥ ವಿಚಾರ. ಇಲ್ಲಿ ಪುರಾಣಗಳು ಹೇಳೋ ಪ್ರಕಾರ ನಾವು ಮುಕ್ತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಭಕ್ತಿಯೇ ಪ್ರಮುಖವಾಗಿ ಕಾರಣವಾಗಿರುವಂಥದ್ದು. ಹಾಗಾಗಿ ನಮ್ಮ ಭಕ್ತಿಯನ್ನು ಹೇಗೆ ತೋರಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಭಾಗವತ ಹೇಳೋ ಪ್ರಕಾರ ನವವಿಧದಲ್ಲಿ ಭಕ್ತಿಯನ್ನು ತೋರಿಸ್ಬೇಕು. ಹಾಗಾಗಿ ನವವಿಧ ಭಕ್ತಿಯನ್ನು ಭಾಗವತ ಉಲ್ಲೇಖ ಮಾಡುತ್ತೆ. ಈಗಾಗಲೇ ಹೇಳಿದಾಗೆ ನಾವು ಭಗವಂತನ ಲೀಲೆಗಳನ್ನು, ಭಗವಂತನ ಬಗ್ಗೆ ಶ್ರವಣ ಮಾಡಬೇಕು, ಕೀರ್ತನೆಯನ್ನು ಮಾಡಬೇಕು, ಭಗವಂತನ ಸ್ಮರಣೆ ಮಾಡಬೇಕು, ಪಾದ ಸೇವೆ ಮಾಡಬೇಕು, ಅರ್ಚನೆ ಮಾಡಬೇಕು, ಭಗವಂತನಿಗೆ ವಂದಿಸಬೇಕು, ದಾಸ್ಯನಾಗಿ ಸಖ್ಯನಾಗಿ ನಾವು ಭಗವಂತನಿಗೆ ನಮ್ಮನ್ನೇ ನಾವು ನಿವೇದನೆ ಮಾಡಿಕೊಳ್ಬೇಕು. ಇದೇ ಆತ್ಮನಿವೇದನೆ. ಹಾಗಾಗಿ ಈ ನವವಿಧ ಭಕ್ತಿಯನ್ನು ಬಹಳ ವಿಶೇಷವಾಗಿ ನಾವು ಅನುಸರಣೆ ಮಾಡಿದ್ರೆ ನಮಗೆ ಭಗವಂತ ಒಲಿತಾನೆ, ಭಗವಂತನ ಆಶೀರ್ವಾದ ಸಿಕ್ಕತ್ತೆ, ಭಗವಂತನ ಅನುಗ್ರಹ ಉಂಟಾಗತ್ತೆ. ಹಾಗಾಗಿ ನಮ್ಮ ಜೀವನ ಸುಭಿಕ್ಷವಾಗಿರುತ್ತೆ, ಸಂತೋಷವಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ಹಾಗಾಗಿ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಇದನ್ನು ಮನಸ್ಸಿಗೆ ಅಂಟಿಸಿಕೊಂಡರೂ ಕೂಡ ಅದು ಹೆಚ್ಚಾಗದಂತೆ ಹೇಗೆ ಜೀವನವನ್ನು ನಡೆಸಬೇಕು ಅನ್ನುವಂಥದ್ದನ್ನು ಈ ನವವಿಧ ಭಕ್ತಿ ನಮಗೆ ಕಲಿಸುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಭಗವಂತನ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ, ಅನುಕೂಲ ಇದೆ. ಅದನ್ನು ಸರಿಯಾಗಿ ಸೂಕ್ತ ಸಮಯದಲ್ಲಿ ಬಳಸ್ಕೊಂಡ್ರೆ ಖಂಡಿತ ಜೀವನ ಯಶಸ್ವಿಯಾಗತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಪ್ರತಿಯೊಂದು ಜಾತಕದಲ್ಲೂ ಕೂಡ ಗ್ರಹಗಳು ಯಾವ ಯಾವ ಮನೆಯಲ್ಲಿ ಸ್ಥಿತರಾಗಿದ್ದಾರೆ, ಯಾವ ಗ್ರಹದ ದೃಷ್ಟಿ ಯಾವ ಮನೆಯ ಮೇಲಿದೆ, ಯಾವ ಮನೆಯ ಭಾವದಲ್ಲಿ ನಮಗೆ ಅನುಕೂಲಗಳು ಉಂಟಾಗುತ್ತೆ, ಹಾಗೆ ನಮ್ಮ ಹಣಕಾಸಿನ ವ್ಯವಹಾರ ಆಗಲಿ, ನಮ್ಮ ಸಂಬಂಧಗಳಾಗಲಿ, ನಮ್ಮ ಓದು, ವಿದ್ಯಾಭ್ಯಾಸ, ಉನ್ನತ ವ್ಯಾಸಂಗ, ವಿದೇಶ ಪ್ರಯಾಣ, ಹಾಗೆ ನಾವು ಮಾಡುವಂಥ ಪ್ರತಿಯೊಂದು ಚಟುವಟಿಕೆಗಳಲ್ಲೂ ಕೂಡ ಯಾವ ಗ್ರಹದ ದೃಷ್ಟಿ ಸರಿಯಾಗಿದ್ದರೆ ನಮಗೆ ಅದೃಷ್ಟ ಒಲಿಯತ್ತೆ ಅನ್ನುವಂಥ ವಿಚಾರಗಳನ್ನು ನಾವು ಆಗಾಗ್ಗೆ ತಿಳ್ಕೊಳ್ತಾ ಇರ್ತೀವಿ. ಹಾಗಾಗಿ ಇಲ್ಲಿ ಜಾತಕದ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳನ್ನು ಕೂಡ ನಾವು ನೋಡುವಂಥದ್ದು ಇದೆ. ಅದರಲ್ಲೂ ಬಹಳ ಮುಖ್ಯವಾಗಿ ದಶಾಭುಕ್ತಿಯನ್ನು ನೋಡುವಂಥದ್ದು. ಅಂದರೆ ವ್ಯಕ್ತಿ ಜನಿಸುವಾಗ ಯಾವ ದಶೆ ಇತ್ತು, ಯಾವ ಭುಕ್ತಿ ಇತ್ತು, ಆ ದಶಾನಾಥ ಕೊಡುವಂಥ ಫಲಾಫಲಗಳೇನು ಅನ್ನುವಂಥ ವಿಚಾರಗಳನ್ನು ನೋಡಿ ಅವರು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳ ಬಗ್ಗೆ ನಿರ್ಧರಿಸಬೇಕಾಗ್ತಾ ಇತ್ತು. ಹಾಗೆ ಜಾತಕದಲ್ಲಿ ಎಲ್ಲಕ್ಕಿಂತ ಮಹತ್ವದ ಗ್ರಹ ಯಾವುದು ಅಂತ ಹೇಳಿದ್ರೆ ದಶಾನಾಥ. ಅಂದರೆ ಯಾವ ದಶೆ ಈಗ ನಡೀತಾ ಇದೆ ಅನ್ನುವಂಥದ್ದನ್ನು ನೋಡಿ
ಆ ಗ್ರಹದ ಪ್ರಭಾವ ಏನು, ಆ ಗ್ರಹ ಎಷ್ಟು ಬಲಿಷ್ಠವಾಗಿದೆ, ಎಷ್ಟು ವೀಕ್ ಆಗಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ನಾವು ಮುಂದುವರಿಬೇಕಾಗತ್ತೆ. ಹಾಗೆ ಇಡೀ ಜಾತಕದ ರೇಖಿ ಅವನ ಹಿಡಿತದಲ್ಲೇ ಇರುತ್ತೆ, ಅಂದರೆ ದಶಾನಾಥನ ಹಿಡಿತದಲ್ಲಿ ಇರುತ್ತೆ. ಹಾಗೆ ಸಾಮಾನ್ಯವಾಗಿ ಈ ಡಿಟ್ಯಾಚ್ಮೆಂಟ್ ಹೇಳುವಂಥ ಗ್ರಹ ಅಂತ ಹೇಳಿದ್ರೆ ಕೇತು ತನ್ನ ದಶೆ ಹಾಗೆ ಅಂತರ್ದಶೆಗಳಲ್ಲಿ ವಿಪರೀತ ಪರಿಣಾಮವನ್ನು ಬೀರುವಂಥವನು ಕೇತು. ಹೀಗಾಗಿ ಕೇತು ಜಾತಕದಲ್ಲಿ ವೀಕ್ ಆದರೆ ಒಂದು ರೀತಿಯಲ್ಲಿ ನಾವು ಸುರಕ್ಷಿತವಾಗಿರ್ತೇವೆ ಅನ್ನುವಂಥ ಒಂದು ವಿಚಾರ ಇದೆ. ಯಾಕೆಂದರೆ ಇಲ್ಲಿ ಮುಕ್ತಿ ಅಂದರೆ ಜೀವನದಿಂದಲೇ ಮುಕ್ತಿ, ಆಸೆಗಳಿಂದ ಮುಕ್ತಿ, ಹಾಗೆ ಜೀವನ ಸಾಕಪ್ಪ ಅನ್ನುವಂಥ ಮುಕ್ತಿಯನ್ನು ಕಾಣಿಸುವಂಥವನು ಕೇತು. ಅದಕ್ಕಾಗಿಯೇ ಜಾತಕದಲ್ಲಿ ಕೇತು ತುಂಬ ಅನುಕೂಲಕರವಾಗಿರಬೇಕು ಅನ್ನುವಂಥ ವಿಚಾರ. ಇದನ್ನು ನಾವು ಜಾತಕವನ್ನು ಪರಿಶೀಲನೆ ಮಾಡಿದಾಗ ನಮಗೆ ಮಾತ್ರ ಗೊತ್ತಾಗುವಂಥದ್ದು. ಹಾಗಾಗಿ ಕೇತು ಯಾವಾಗ ವೀಕ್ ಆದರೆ ಅಲ್ಲಿ ನಮಗೆ ಒಳ್ಳೆಯದು ಅನ್ನುವಂಥದ್ದು. ಯಾಕೆಂದರೆ ಸ್ಟ್ರಾಂಗ್ ಆದರೆ ಅವನ ಕಾರಕತ್ವಗಳನ್ನು ಬಹಳ ಬೇಗ ನಮಗೆ ತೋರಿಸ್ಬಿಡ್ತಾನೆ. ಆಗ ನಮಗೆ ಜೀವನದಿಂದಲೇ ಮುಕ್ತಿ ಸಿಕ್ಬಿಡುತ್ತೆ, ಬದುಕುವಂಥದ್ದೇ ಕಷ್ಟಕರವಾಗುತ್ತೆ, ಯಾವುದೋ ವಿಧಾನದಲ್ಲಿ ನಮಗೆ ಅಂತ್ಯ ಅನ್ನುವಂಥದ್ದು ಬಂದುಬಿಡುತ್ತೆ. ಅದಕ್ಕಾಗಿಯೇ ಕೇತು ಬಹಳ ಮುಖ್ಯ ಈ ಜಾತಕದಲ್ಲಿ. ಇನ್ನು ಸಾಮಾನ್ಯವಾಗಿ ಕೇತು ಯಾವತ್ತೂ ಕೂಡ ವೀಕ್ ಆಗಲ್ಲ. ಏಕೆಂದರೆ ತಾನು ಯಾರ ಜೊತೆ ಕೂಡ್ತಾನೋ ಅವರನ್ನು, ಹಾಗೆ ಯಾರ ಮನೆಯಲ್ಲಿ ಇರ್ತಾನೋ ಆ ಮನೆಯ ಅಧಿಪತಿಯನ್ನು ವೀಕ್ ಮಾಡಿಬಿಡ್ತಾನೆ. ಅಂಥ ಶಕ್ತಿ ಕೇತುವಿಗಿದೆ. ಅಷ್ಟಕ್ಕೂ ವೃಷಭದಲ್ಲಿ ಕೇತು ನೀಚ ಆಗುವ ಕಾರಣ ಕೊಂಚ ವೀಕ್ ಆಗ್ತಾನೆ ಅಲ್ಲಿ. ಇನ್ನು ನಮ್ಮ ಹುಟ್ಟಿದ ದೋಷಗಳು ಏನಾದರೂ ಇದ್ದರೆ, ಅಂದರೆ ಈ ಬರ್ತ್ ಡಿಫೆಕ್ಟ್ಸ್ ಏನಾದರೂ ಇದ್ದರೆ ಅದು ಕೇತು ನಮಗೆ ಕೊಡುವಂಥವನು. ಇನ್ನು ಜಾತಕರಿಗೆ ಯಾವಾಗ ಕೇತು ದಶೆ ಮುಗಿಯುತ್ತೋ ಆಗ ಅವರ ಜಾತಕದಲ್ಲಿ ಕೇತು ಹೆಚ್ಚು ಕಡಿಮೆ ನಿಷ್ಕ್ರಿಯನಾಗಿರ್ತಾನೆ ಅಥವಾ ವೀಕ್ ಆಗಿರ್ತಾನೆ. ಅಂದರೆ ಈ ಕೇತು ದಶೆ ಮುಗಿದ ಮೇಲೆ ಕೇತು ಅನಗತ್ಯವಾದಂಥ ಶಕ್ತಿಯನ್ನು ನಮಗೆ ತುಂಬುತ್ತಾನೆ. ಇನ್ನು ಶುಕ್ರ ದಶೆ, ರವಿ ದಶೆ ಹಾಗೆ ಚಂದ್ರ ದಶೆ ಇವರ ದಶಾ ಪೀರಿಯಡ್ಗಳಲ್ಲಿ, ದಶಾ ಅವಧಿಗಳಲ್ಲಿ ಕೇತು ಅಂತರ್ದಶೆಗೆ ತೊಂದರೆ ಅಂತ ಅನಿಸಲ್ಲ. ಯಾಕೆಂದರೆ ಕೇತು ಅಲ್ಲಿ ವೀಕ್ ಆಗಿರ್ತಾನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಯಾರು ಕೇತು ದಶೆಯಲ್ಲಿ ಹುಟ್ಟಿರ್ತಾರೋ, ಅಂದರೆ ಅಶ್ವಿನಿ, ಮಖ ಮತ್ತು ಮೂಲ ನಕ್ಷತ್ರದಲ್ಲಿ ಜನಿಸಿರ್ತಾರೋ ಅವರಿಗೆ ಕೇತು ಯಾವಾಗಲೂ ಕೂಡ ಮುಳ್ಳಿನ ರೂಪದಲ್ಲೇ ಇರುವಂಥವನು. ಕೇತುವಿನಿಂದ ಅಂಥವರಿಗೆ ವಿಶೇಷವಾಗಿ ಅನುಕೂಲತೆಗಳು ಉಂಟಾಗಲ್ಲ. ಇವರಿಗೆ ಕೇತು ವೀಕ್ ಆಗೋದೇ ಇಲ್ಲ, ಯಾವಾಗಲೂ ಕೂಡ ಕೇತು ಸ್ಟ್ರಾಂಗ್ ಆಗಿರ್ತಾನೆ. ಹಾಗಾಗಿನೇ ಇವರಿಗೆ ಕೇತುವಿನಿಂದ ತೊಂದರೆಗಳು ಜಾಸ್ತಿ ಇರುತ್ತೆ. ಅಂಥವ್ರಿಗೆ ವೈರಾಗ್ಯ ಭಾವ ಬಹಳ ಬೇಗ ಬರುವಂಥದ್ದು, ಜೀವನದಲ್ಲಿ ಆಸೆಯನ್ನು ಕಳ್ಕೊಂಡು ಬಿಡ್ತಾರೆ, ಜಿಗುಪ್ಸೆ ಅನ್ನುವಂಥದ್ದು ಬಂದ್ಬಿಡುತ್ತೆ. ಏಕೆಂದರೆ ಈ ಕೇತುವಿನ ಪ್ರಭಾವದಿಂದ. ಇನ್ನು ಕೇತು ಭಕ್ತಿಯನ್ನು ಕೂಡ ಕೊಡುವಂಥವನು. ಹಾಗಾಗಿ ಇವರಿಗೆ ದೇವರ ಮೇಲೆ, ಭಗವಂತನ ಮೇಲೆ ಬಹಳ ಭಕ್ತಿ ಇರುತ್ತೆ. ಗುರು ಹಿರಿಯರಲ್ಲೂ ಕೂಡ ಭಕ್ತಿ ಇವರಿಗೆ ಹೆಚ್ಚಾಗೇ ಇರುತ್ತೆ. ಉತ್ಸಾಹದಿಂದ ಇವರು ಈ ಧಾರ್ಮಿಕ ವಿಚಾರಗಳಲ್ಲಿ, ಧರ್ಮದ ವಿಚಾರದಲ್ಲಿ ಭಾಗವಹಿಸುವಂಥದ್ದು ಕೂಡ ಇದೆ. ಏಕೆಂದರೆ ಕೇತು ಇವರಿಗೆ ಯಾವಾಗಲೂ ಕೂಡ ವೀಕ್ ಆಗಲ್ಲ, ಸ್ಟ್ರಾಂಗ್ ಆಗೇ ಇರ್ತಾನೆ. ಕೇತುವಿನ ಕಾರಕತ್ವಗಳು ಇವರಿಗೆ ಬಹಳ ಬೇಗ ಬಂದೊದು ಬಿಡುತ್ತೆ. ಇನ್ನು ಎಲ್ಲ ದಶೆಗಳ ಅಂತರ್ದಶದಲ್ಲಿ ಕೇತು ಏನಾದರೂ ಬಂದಾಗ ಇವರಿಗೆ, ಅಂದರೆ ಈ ಅಶ್ವಿನಿ, ಮಖ, ಮೂಲ ನಕ್ಷತ್ರದಲ್ಲಿ ಜನಿಸಿದಂಥವ್ರಿಗೆ ತೊಂದರೆಗಳು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಏಕೆಂದರೆ ಇವರು ಕೇತು ದಶೆಯಲ್ಲಿ ಹುಟ್ಟಿರೋವಂಥವ್ರು. ಹಾಗಾಗಿ ಯಾರ ಜನನ ಕಾಲದಲ್ಲಿ ಕೇತು ದಶೆ ಇರುತ್ತೋ ಅಂಥವರು ಜೀವನದಲ್ಲಿ ಸ್ವಲ್ಪ ಕಷ್ಟನೇ ಪಡಬೇಕಾಗತ್ತೆ. ಕಷ್ಟಪಟ್ಟರೆ ಸುಖ ಅವ್ರಿಗೆ. ಎಲ್ಲರಂತೆ ಇವರಿಗೆ ಸುಖ ಅನ್ನುವಂಥದ್ದು, ಸೌಕರ್ಯ ಅನ್ನುವಂಥದ್ದು ತಾನೇ ತಾನಾಗಿ ಒದಗಿ ಬರಲ್ಲ. ತಮ್ಮ ಸುಖ ಸೌಕರ್ಯವನ್ನು, ತಮ್ಮ ಕಂಫರ್ಟನ್ನು ಇವರೇ ಸೃಷ್ಟಿ ಮಾಡಿಕೊಳ್ಳಿಕ್ಕೆ ಕಷ್ಟಪಡಬೇಕಾಗತ್ತೆ. ಆದರೆ ಒಂದು ಸಲ ಕಷ್ಟಪಟ್ಟರೆ ಇವರಿಗೆ ಸುಖ ಅನ್ನುವಂಥದ್ದು ನಿರಂತರವಾಗಿ ಪ್ರಾಪ್ತಿಯಾಗ್ತಾ ಇರುತ್ತೆ. ಇನ್ನು ಅದೇ ಭರಣಿ, ಪುಬ್ಬ, ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿದಂಥವರಿಗೆ ಪ್ರಾರಂಭದಿಂದಲೇ ಶುಕ್ರ ದಶೆ ಇದ್ಬಿಡುತ್ತೆ. ಹೀಗಾಗಿ 100 ವರ್ಷಕ್ಕಿಂತ ಹೆಚ್ಚು ಬದುಕಿದರೆ ಕೇತು ದಶೆ ಬರುತ್ತೆ ಇವರಿಗೆ. ಹೀಗಾಗಿನೇ ಒಂದು ಹಂತದವರೆಗೆ ಕೇತುವಿನಿಂದ ಇವರು ಬಚಾವಾಗ್ತಾರೆ. ಹಾಗಾಗಿ ಈ ಶುಕ್ರ ದಶೆಯಲ್ಲಿ ಹುಟ್ಟಿರುವಂಥ ಭರಣಿ, ಪುಬ್ಬ ಮತ್ತು ಪೂರ್ವಾಷಾಢ ಇವರಿಗೆ ವಿಶೇಷವಾದಂತಹ ಅನುಕೂಲತೆಗಳು ಇರುತ್ತೆ. ಯಾರೋ ಬಂದು ಸಹಾಯ ಮಾಡಿಬಿಡ್ತಾರೆ ಇವರಿಗೆ, ಯಾರೋ ಬಂದು ಇವರಿಗೆ ಆಸೆಯನ್ನು ಹುಟ್ಟಿಸ್ತಾರೆ. ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಇವರು ಪ್ರಯತ್ನ ಮಾಡಿದಾಗ ವಿಶೇಷವಾಗಿ ಅನುಕೂಲಕರ ಫಲಗಳು ಇವರಿಗೆ ಸಿಕ್ಕತ್ತೆ. ಇನ್ನು ಈ ಶುಕ್ರ ದಶೆಯಲ್ಲಿ ಹುಟ್ಟಿದಂಥವರು ಮಹಾ ಅದೃಷ್ಟವಂತರು ಅಂತ ಅನ್ನಿಸ್ಕೊಳ್ತಾರೆ. ಇನ್ನು ರೋಹಿಣಿ, ಆಶ್ಲೇಷ ಮತ್ತು ಜ್ಯೇಷ್ಠ ಈ ನಕ್ಷತ್ರಗಳಲ್ಲಿ ಜನಿಸಿದಂಥವರು ಬಹಳ
ವಿಶೇಷ ಸ್ಥಾನಮಾನವನ್ನು ಪಡ್ಕೊಳ್ಳುವಂಥವ್ರು. ಯಾಕೆಂದರೆ ಅದೃಷ್ಟವಂತರು ಇವರು. ಇವರಿಗೆ 15ರಿಂದ 20 ವರ್ಷ ಆಗುವುದರ ಒಳಗೆ ಕೇತು ದಶೆ ಮುಗಿದು ಹೋಗಿರುತ್ತೆ. ಹಾಗಾಗಿ ಆರಂಭದಲ್ಲಿ ಇವರು ತಂದೆ ತಾಯಂದಿರ ಆರೈಕೆಯಲ್ಲಿ ಬೆಳೆದಿರ್ತಾರೆ, ಅವರ ರಕ್ಷಣೆಯಲ್ಲಿರ್ತಾರೆ. ಹಾಗಾಗಿನೇ ಈ ಕೇತು ದಶೆ ಇವರಿಗೆ ಮುಗಿದಾಗ ಇವರ ಅದೃಷ್ಟ 20 ವರ್ಷದ ನಂತರದಲ್ಲಿ ಆರಂಭ ಆಗತ್ತೆ. ಹಾಗಾಗಿನೇ ಇವರು ಮುಟ್ಟಿದ್ದೆಲ್ಲ ಕೂಡ ಚಿನ್ನವಾಗಿ ಪರಿವರ್ತನೆ ಆಗತ್ತೆ. ಕಷ್ಟಪಟ್ಟು ದುಡಿದಾಗಲೂ ಕೂಡ ಇವರು ಆ ದುಡಿಮೆಯನ್ನು ಉಳಿಸ್ಕೊಳ್ತಾರೆ. ಕುಟುಂಬದ ಗೌರವವನ್ನು ಕಾಪಾಡುವಂಥ ಕೆಲಸಗಳು ಇವರಿಂದ ಆಗತ್ತೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಕೇತು ಯಾವಾಗ ವೀಕ್ ಆಗ್ತಾನೋ ಆಗ ಮಾತ್ರ ವಿಶೇಷ ಫಲಗಳು ಸಿಕ್ಕತ್ತೆ. ಕೇತು ಎಲ್ಲಿ ಸ್ಟ್ರಾಂಗ್ ಆಗಿರ್ತಾನೋ ಅಲ್ಲಿ ಅವನ ಕಾರಕತ್ವಗಳು ಬಹಳ ಬೇಗ ಲಭಿಸ್ಬಿಡತ್ತೆ. ಇಲ್ಲಿ ಗುರು ಆಗ್ಲಿ, ಶುಕ್ರ ಆಗ್ಲಿ, ಬುಧ ಆಗ್ಲಿ ಕೊಡುವಂತಹ ಕಾರಕತ್ವಗಳು ಬೇಗ ಲಭಿಸಿದ್ರೆ ನಮಗೆ ಒಂದು ಉನ್ನತಿ, ಒಂದು ಲಾಭ ಅನ್ನುವಂಥದ್ದು ಸಿಕ್ಕತ್ತೆ. ಆದರೆ ಈ ಕೇತುವಿನ ಕಾರಕತ್ವಗಳು ಬೇಗ ಸಿಕ್ಕಿದ್ರೆ ನಮಗೆ ಮುಕ್ತಿ ಸಿಕ್ಕದ ಹಾಗೆ, ಅಂದ್ರೆ ಮೋಕ್ಷ ಸಿಕ್ಕದ ಹಾಗೆ. ಅದಕ್ಕಾಗಿನೇ ಈ ಸನ್ಯಾಸಿ ಯೋಗ ಅನ್ನುವಂಥದ್ದಾಗ್ಲಿ, ಸನ್ಯಾಸಿಗಳ ರೀತಿಯಲ್ಲಿ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ಬದುಕುವಂತಹ ರೀತಿಯಲ್ಲಿ ಇವರ ಜೀವನ ಇದ್ಬಿಡತ್ತೆ. ಹಾಗಾಗಿನೇ ವ್ಯಕ್ತಿಗಳ ಮಧ್ಯೆ ಅವರ ಜೀವನ ಶೈಲಿಯ ಬಗ್ಗೆ, ಅವರು ಜೀವನವನ್ನು ನೋಡುವ ಬಗ್ಗೆ, ಅವರ ಪರ್ಸ್ಪೆಕ್ಟಿವ್ ಏನಿದೆ ಲೈಫ್ ಅನ್ನುವಂಥದ್ದು, ಇದರ ಬಗ್ಗೆ ವ್ಯತ್ಯಾಸಗಳಿರುವಂಥದ್ದು ಈ ಕಾರಣಕ್ಕಾಗಿನೇ. ಹಾಗಾಗಿನೇ ಈ ನವಗ್ರಹಗಳ ವಿಶೇಷ ದೃಷ್ಟಿ ಏನಿದೆ, ನವಗ್ರಹಗಳ ಕಾರಕತ್ವಗಳೇನಿದೆ, ಇದು ಜೀವನದಲ್ಲಿ ಬಹಳ ಮುಖ್ಯ. ಅದಕ್ಕಾಗಿನೇ ನಾವು ಗ್ರಹಗಳನ್ನು ಒಲಿಸ್ಕೊಳ್ಬೇಕು, ಅವರ ಅನುಗ್ರಹವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಪ್ರತಿನಿತ್ಯ ಹೇಳುವಂತಹ ವಿಚಾರಗಳೇನಿದೆ, ದಾನ ಧರ್ಮಾದಿಗಳೇನಿದೆ, ಭಗವಂತನ ಸೇವಾದಿ ಕಾರ್ಯಗಳೇನಿದೆ, ಇದನ್ನು ನಾವು ಮುಂದುವರಿಸ್ತಾ ಇರಬೇಕು. ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತುಂಬ ಅನುಕೂಲತೆ ಇರುವಂತಹ ದಿನ. ಅದರಲ್ಲೂ ಚಂದ್ರ ಕಳತ್ರ ಸ್ಥಾನದಲ್ಲಿದ್ದಾನೆ, 7ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಕುಟುಂಬದವರ ಸಂಪೂರ್ಣವಾದಂತಹ ಸಪೋರ್ಟ್ ಇವರಿಗೆ ಸಿಕ್ಕತ್ತೆ. ಯಾವುದೇ ವಿಚಾರದಲ್ಲೂ ಕೂಡ ಇವರಿಗೆ ಒಂದು ರೀತಿಯ ಆನೆ ಬಲ ಇದ್ದಾಗೆ. ಯಾಕೆಂದರೆ ಕುಟುಂಬಸ್ಥರು ಇವರ ಕೆಲಸಗಳನ್ನು ಎಂಡಾರ್ಸ್ ಮಾಡ್ತಾರೆ, ಇವರ ಕೆಲಸಗಳಿಗೆ ಉತ್ತೇಜನವನ್ನು ನೀಡ್ತಾರೆ. ಒಂದು ರೀತಿಯಲ್ಲಿ ಮೋಟಿವೇಶನ್ ಅಂದರೆ ಇವರಿಗೆ ಕುಟುಂಬ. ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ದಿನ ಇದು ಬುಧವಾರ. ಹಾಗಾಗಿನೇ ಈ ವ್ಯಾಪಾರದಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ಈ ದಿನ ವಿಶೇಷವಾಗಿ ನೀವು ಸಮಸ್ಯೆಯ ಮೂಲವನ್ನು ಅರಿತುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಒಂದು ಕೆಲಸ ಆಗ್ತಾ ಇಲ್ಲ, ಅಡೆತಡೆಗಳು ಜಾಸ್ತಿ ಇದೆ, ಏನೋ ಒಂದು ಕೆಲಸದಿಂದ ದುಃಖ ಆಗ್ತಾ ಇದೆ, ಹಿನ್ನಡೆ ಆಗ್ತಾ ಇದೆ, ಇದಕ್ಕೆ ಕಾರಣ ಏನು ಅನ್ನೋಂಥದ್ದನ್ನು ಕಂಡುಕೊಳ್ಳುವಂಥ ಒಂದು ವಿಶೇಷ ಪ್ರಯತ್ನ ಈ ದಿನ ಆಗುತ್ತೆ. ಸಾಮಾನ್ಯವಾಗಿ ಇದರ ಬಗ್ಗೆ ಹೆಚ್ಚು ಜನ ತಲೆ ಕೆಡಿಸ್ಕೊಳ್ಳಲ್ಲ. ಸಮಸ್ಯೆ ಬಂದಿದೆ ಅಂತ ಹೇಳಿದ್ರೆ ಅದು ಹೋಗುತ್ತೆ, ಯಾವುದೋ ಒಂದನ್ನು ಮಾಡಿದ್ರೆ ಪರಿಹಾರ ಸಿಕ್ಕತ್ತೆ ಅನ್ನುವಂಥದ್ದು ಇರುತ್ತೆ. ಆದರೆ ಅದರ ಮೂಲವನ್ನು ಹುಡುಕುವಂಥದ್ದು ಇದೆಯಲ್ಲ, ಅದು ಸ್ವಲ್ಪ ನಿಷ್ಠೆಯ ಕೆಲಸ, ಅದು ಸ್ವಲ್ಪ ಹಠದ ಕೆಲಸ. ಅದನ್ನು ಈ ದಿನ ಮಾಡುವಂಥದ್ದು ಇದೆ. ಇನ್ನು ಈ ದಿನ ಕೆಲಸದಲ್ಲಿ ಸ್ಪರ್ಧೆಗಳು ಸ್ವಲ್ಪ ಜಾಸ್ತಿ ಇರುವಂಥದ್ದು ಇದೆ, ಕಾಂಪಿಟೇಷನ್ ಅನ್ನುವಂಥದ್ದು ಜಾಸ್ತಿ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಇನ್ನು ನಿರ್ಣಾಯಕವಾದ ಸಮಯದಲ್ಲಿ ನಿಮ್ಮ ಸಂಬಂಧಿಕರಿಂದ ಈ ದಿನ ವಿಶೇಷ ಸಹಕಾರ ನಿಮಗೆ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಬಹಳ ದಿನಗಳಿಂದ ಅರ್ಧಂಬರ್ಧ ಆಗಿ ಬಿದ್ದಂತಹ ಕೆಲಸ ಕಾರ್ಯಗಳು, ಪೂರ್ಣಗೊಳ್ಳದೇ ಇದ್ದಂತಹ ಕೆಲಸಗಳು ಈ ದಿನ ಪೂರ್ಣ ಆಗುತ್ತೆ. ಅದರ ಬಗ್ಗೆ ಸಾಕಷ್ಟು ಒಂದು ವಿಶ್ಲೇಷಣೆಯನ್ನು ಮಾಡ್ತೀರಿ, ಅದರ ಬಗ್ಗೆ ಕ್ರಮ ವಹಿಸುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಹಾಗೆ ವ್ಯವಹಾರದಲ್ಲಿ ಹೊಸ ಕಾರ್ಯಗಳನ್ನು ಆರಂಭ ಮಾಡ್ತೀರಿ, ಹೊಸ ಬದಲಾವಣೆಗಳನ್ನು ತರ್ತೀರಿ. ಇದರಿಂದ ಅನುಕೂಲ ಇದೆ, ಲಾಭ ಇದೆ. ನಿರೀಕ್ಷಿತ ರೀತಿಯಲ್ಲಿ ನಿಮ್ಮ ಜೀವನ ಈ ದಿನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮ್ಮ ಹಿರಿಯರ, ನಿಮ್ಮ ಅಧಿಕಾರಿಗಳ, ನಿಮ್ಮ ಸ್ನೇಹಿತರ, ನಿಮ್ಮ ಸಹೋದ್ಯೋಗಿಗಳ ಮೆಚ್ಚುಗೆಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಇದು ಬಂದರೆ ಇದೇ ದೊಡ್ಡ ಸನ್ಮಾನ, ಇದೇ ದೊಡ್ಡ ಗೌರವ, ಇದೇ ನಿಮಗೆ ದೊಡ್ಡ ಲಾಭ. ಹಾಗಾಗಿ ಈ ದಿನ ತುಂಬ ಲಾಭದಲ್ಲಿರ್ತೀರಿ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರನ್ನು ಸ್ಮರಣೆ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ. ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ನೇ ಮನೆ ಶತ್ರುಸ್ಥಾನ, ರೋಗಸ್ಥಾನ, ರಿಪುಸ್ಥಾನ ಇದು. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂತಹ ಆಸಕ್ತಿ ಈ ದಿನ ಇರುತ್ತೆ. ಹಾಗೆ ನಿಮ್ಮ ಯೋಜನೆಗಳು ಯಾವುದೂ ನಡೀತಾ ಇಲ್ಲ ಅಂತ ಅಂದರೆ ಆ ಒಂದು ಸಂದರ್ಭದಲ್ಲೇ ಅದಕ್ಕೆ
ಬೇಕಾದಂತಹ ಪೂರಕವಾದ ಸಪೋರ್ಟನ್ನು ಹುಡುಕೊಳ್ತೀರಿ. ಹಾಗಾಗಿ ಈ ದಿನ ತುಂಬ ಅಲರ್ಟ್ ಆಗಿರ್ತೀರಿ, ತುಂಬ ಆ್ಯಕ್ಟಿವ್ ಆಗಿರ್ತೀರಿ. ನಿಮ್ಮ ಈ ಆ್ಯಕ್ಟಿವೇಶನ್ ಲೆವೆಲ್ ಏನಿದೆ, ಎನರ್ಜಿ ಲೆವೆಲ್ ಏನಿದೆ, ಬಹಳ ಅದ್ಭುತವಾಗಿ ಇರುವಂಥದ್ದು. ಯಾವುದೇ ಕೆಲಸ ಆದರೂ ಕೂಡ ಮಾಡಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸ ಈ ದಿನ ಬಹಳಷ್ಟು ಮಟ್ಟಿಗೆ ಚೆನ್ನಾಗಿರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರ, ಮೂರನೆಯವರ ವಿಚಾರ, ನಿಮಗೆ ಸಂಬಂಧಪಡದಂಥವರ ವಿಚಾರ, ಇದರ ಬಗ್ಗೆ ತಲೆ ಹಾಕಬೇಡಿ. ಇದರ ಬಗ್ಗೆ ಆಸಕ್ತಿ ಇರಬಾರ್ದು. ಇದರ ಬಗ್ಗೆ ಕುತೂಹಲ ಅನ್ನುವಂಥದ್ದು, ಕ್ಯೂರಿಯಾಸಿಟಿ ಅನ್ನುವಂಥದ್ದು ಇರಬಾರ್ದು. ಹಾಗಾಗಿ ನಿಮ್ಮ ಕೆಲಸ, ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ, ನಿಮ್ಮ ಫಲಿತಾಂಶ, ನಿಮ್ಮ ಅನುಭವ, ಇದಷ್ಟೇ ಈ ದಿನ ನಿಮ್ಮ ಅಜೆಂಡಾ ಆಗಿರಬೇಕು. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಯಾವುದೇ ರೀತಿಯ ಮನಸ್ತಾಪಗಳಿರಲಿ, ಆಸ್ತಿಯ ವಿಚಾರವಾಗಿ ಏನೇ ಈ ಸಂಬಂಧದಲ್ಲಿ ಏರುಪೇರುಗಳಿದ್ದರೂ ಕೂಡ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಆಗುತ್ತೆ. ಹಾಗಾಗಿ ಈ ದಿನದ ಪ್ರಯತ್ನ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಇನ್ನು ವ್ಯಾಪಾರದಲ್ಲಿ ಇದ್ದಂತಹ ತೊಂದರೆಯ ವಾತಾವರಣ ಏನಿದೆ ಅದು ನಿವಾರಣೆ ಆಗುತ್ತೆ. ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಇರಲ್ಲ. ಹಾಗಾಗಿನೇ ಅವರು ಹಿಂದಿನಿಂದ ಕೆಲವೊಂದು ಕೃತ್ರಿಮಗಳನ್ನು ಮಾಡ್ಬೋದು. ಬೇಕಾದಂಥ ಒಂದು ಅವರ ಈ ಜಾಲ ಏನಿದೆ ಅಥವಾ ಅವರ ಬೀಸುವಂತಹ ಒಂದು ಬಲೆ ಏನಿದೆ ಅದಕ್ಕೆ ಒಳಗಾಗದಂತೆ ಈ ದಿನ ಎಚ್ಚರಿಕೆಯಿಂದ ನೀವು ಇರ್ತೀರಿ. ಆದರೆ ಅವರ ಉಪಟಳ ಕೂಡ ಜೊತೆಯಲ್ಲೇ ಇರುತ್ತೆ. ಅದನ್ನು ಕೂಡ ಈ ದಿನ ನೀವು ನೆಗ್ಲೆಕ್ಟ್ ಮಾಡುವಂಥದ್ದು ಇರುತ್ತೆ. ಒಟ್ಟಾರೆ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಿ. ಇನ್ನು ಈ ದಿನ ಪ್ರಯಾಣದ ಸಂದರ್ಭದಲ್ಲಿ ನಿಮಗೆ ತುಂಬ ಅನುಕೂಲತೆಗಳು ಇರುವಂಥದ್ದು ಇದೆ. ಹಾಗೆ ಖರ್ಚು ವೆಚ್ಚಗಳ ಬಗ್ಗೆ ತುಂಬ ಲೆಕ್ಕಾಚಾರದಲ್ಲಿರ್ತೀರಿ. ಬುಧ ಲೆಕ್ಕಕ್ಕೆ ಕಾರಕ. ಹಾಗಾಗಿನೇ ಈ ದಿನ ಆದಾಯ ಎಷ್ಟು, ವ್ಯಯ ಎಷ್ಟು, ಉಳಿತಾಯ ಎಷ್ಟು, ಇನ್ನು ವ್ಯಾಪಾರ ವ್ಯವಹಾರ ಹೇಗೆ ಅಭಿವೃದ್ಧಿ ಆಗಬೇಕು, ಇದರ ಬಗ್ಗೆ ಸಾಕಷ್ಟು ಚಿಂತನೆಗಳು ನಡೆಯುವಂಥದ್ದು. ಜೊತೆಗೆ ಅನುಭವಸ್ಥರ ಮಾರ್ಗದರ್ಶನ ಈ ದಿನ ಸಿಕ್ಕುವಂಥದ್ದು ಬಹಳ ಉತ್ತಮವಾದಂತಹ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ. ಸ್ವಲ್ಪ ವಿಶೇಷವಾಗಿ ಈ ದಿನ ಮನೆಯಲ್ಲಿ ನಡೆಯುವಂಥ ಈ ಚಟುವಟಿಕೆಗಳ ಬಗ್ಗೆ, ಮನೆಯ ವಿದ್ಯಮಾನಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಏನು ಹೋಗ್ತಾ ಇದೆ, ಏನು ಆಗ್ತಾ ಇದೆ, ಯಾವ ರೀತಿಯ ಬದಲಾವಣೆ ಆಗಿದೆ, ಯಾರ ನಡತೆ ಹೇಗಿದೆ, ಯಾರ ಮಾತು ಯಾವ ಅರ್ಥವನ್ನು ಕೊಡುತ್ತೆ, ಇದ್ರ ಬಗ್ಗೆ ನೀವು ವಿಶೇಷವಾಗಿ ಗಮನ ಹರಿಸಬೇಕು. ಹಾಗಾಗಿ ಕುಟುಂಬದ ಪರವಾಗಿ, ಕುಟುಂಬಕ್ಕಾಗಿ ಈ ದಿನ ಹೆಚ್ಚು ಸಮಯವನ್ನು ನೀವು ಕೊಡಬೇಕಾಗತ್ತೆ. ಅದರಲ್ಲೂ ಕ್ವಾಲಿಟಿ ಟೈಮನ್ನು ಈ ದಿನ ಕೊಡಬೇಕು. ಇನ್ನು ಮನೆಯ ಹೊರಗಿನ ಒಂದು ವಾತಾವರಣ ಏನಿದೆ, ನಿಮ್ಮ ಉದ್ಯೋಗದಲ್ಲೋ ವ್ಯಾಪಾರದಲ್ಲೋ ಅಥವಾ ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲೋ ಯಾವುದೇ ಚಟುವಟಿಕೆಗಳನ್ನು ಮಾಡಿ ಮನೆಯಿಂದ ಹೊರಗೆ ಹೋದರೆ ಅಲ್ಲಿ ಒಂದು ಒತ್ತಡ ಇರುತ್ತೆ. ಒತ್ತಡದ ಜೀವನ ಈ ದಿನದಲ್ಲಿ ಇರುವಂಥದ್ದು. ಅದನ್ನು ನೀವು ಮ್ಯಾನೇಜ್ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಸಹನಶೀಲರಾಗಿರಬೇಕು, ತುಂಬ ತಾಳ್ಮೆ ಇರಬೇಕು ಈ ದಿನದಲ್ಲಿ. ಹಾಗೆ ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಅದಕ್ಕಾಗಿಯೇ ನಿಮ್ಮ ಆರೋಗ್ಯ, ನಿಮ್ಮ ಆಹಾರ ವಿಹಾರಾದಿಗಳ ಬಗ್ಗೆ ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನೀವು ಪಡುವಂತಹ ಒಂದು ಪರಿಶ್ರಮ ಏನಿದೆ, ನಿಮ್ಮ ಒಂದು ಕಷ್ಟದ ಒಂದು ಪ್ರಯತ್ನ ಏನಿದೆ, ಅದಕ್ಕೆ ತಕ್ಕ ಫಲಿತಾಂಶ ಸಿಕ್ಕಲ್ಲ. ಅದಕ್ಕಾಗಿ ಈ ದಿನ ನೀವು ನಿರಾಸೆ ಹೊಂದುವಂಥ ಅಗತ್ಯ ಇಲ್ಲ. ಇವತ್ತಲ್ಲ ನಾಳೆ ಅದನ್ನು ಪಡ್ಕೊಳ್ಳುವಂಥ ಒಂದು ಹಠ ಇದೆ, ನಿಮಗೆ ಗೊತ್ತಿದೆ. ಏಕೆಂದರೆ ನಿಮ್ಮ ಬುದ್ಧಿ ಬಹಳ ವಿಶೇಷವಾಗಿ ಬುಧನಿಂದ ಪ್ರಶಂಸಿಸಲ್ಪಡುವಂಥದ್ದೇ. ಬುಧನೇ ನಿಮಗೆ ಕೊಡ್ತಾನೆ, ಬುಧನೇ ಭೇಷ್ ಅಂತಾನೆ ನಿಮಗೆ. ಅಷ್ಟರ ಮಟ್ಟಿಗೆ ಈ ದಿನದಲ್ಲಿ ನಿಮಗೆ ಲಾಭ ನಷ್ಟಗಳ ಬಗ್ಗೆ ಗೊತ್ತಿದೆ. ಹಾಗೆ ಸಾಧಕ ಬಾಧಕಗಳ ಬಗ್ಗೆ ವಿಶೇಷವಾದಂತಹ ಅರಿವಿದೆ. ಆದರೆ ಸ್ವಲ್ಪ ಅಲರ್ಟಾಗಿ ಅದನ್ನು ಯಾವ ಸಂದರ್ಭದಲ್ಲಿ ಉಪಯೋಗಿಸಬೇಕೋ ಆಗ ಪ್ರಯತ್ನ ಮಾಡಿ ಅದನ್ನು ಉಪಯೋಗ ಮಾಡಿಕೊಳ್ಳಿ, ಎನ್ಕ್ಯಾಶ್ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ವ್ಯಾಪಾರದಲ್ಲಿ ಯಾವುದೇ ರೀತಿಯ ದಿಢೀರಾಗಿ ತೀರ್ಮಾನಗಳನ್ನು ಕೈಗೊಳ್ಳಬೇಡಿ. ಅಷ್ಟೊಂದು ಒಳ್ಳೆಯ ಫಲ ಮುಂದೆ ನಿಮಗೆ ಸಿಕ್ಕಲ್ಲ. ಹಾಗೆ ಈ ದಿನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ 4ರ ಸ್ಥಾನದಲ್ಲಿದ್ದಾನೆ. 4ನೇ ಮನೆಯಲ್ಲಿ ಚತುರ್ಥದಲ್ಲಿ ಚಂದ್ರ. ಹಾಗಾಗಿ ಸುಖ ಸ್ಥಾನ ಇದು. ಆದರೆ ಸುಖದಿಂದ ನೀವು ವಂಚಿತರಾಗುವಂಥ ಸಾಧ್ಯತೆ ಇದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ, ಮನೋವೇದನೆ ಆಗುವಂಥದ್ದು, ಮನಸ್ಸಿನಲ್ಲಿ ಒಂದು ರೀತಿಯ
ಒತ್ತಡ ಇರುವಂಥ ಸಂದರ್ಭಗಳು ಇದೆ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಒಂದು ಒಳ್ಳೆಯ ಚಾತುರ್ಯ, ಒಳ್ಳೆಯ ಒಂದು ಬುದ್ಧಿಮತ್ತೆಯಿಂದ ಮಾತ್ರ ಯಶಸ್ಸು ಗಳಿಸಲಿಕ್ಕೆ ಸಾಧ್ಯ ಇದೆ. ಬೇರೆಯವರನ್ನು ನಂಬಿದ್ರೋ ನೀವು ಕಷ್ಟಕ್ಕೆ ಗುರಿಯಾಗಬೇಕಾಗತ್ತೆ. ಹಾಗಾಗಿನೇ ಈ ದಿನ ಆದಷ್ಟು ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಿಕೊಳ್ಳಿ. ಯಾರನ್ನ ಹೆಚ್ಚು ಆಶ್ರಯಿಸಬೇಡಿ. ನಿಮ್ಮ ಕುಟುಂಬಸ್ಥರಿಗಾಗಲಿ, ನಿಮ್ಮ ಸಂಗಾತಿಗಾಗಲಿ, ನಿಮ್ಮ ಸ್ನೇಹಿತರಿಗಾಗಲಿ ಹೆಚ್ಚು ಕೆಲಸವನ್ನು ಕೊಡಬೇಡಿ. ಈ ಕೆಲಸ ಮಾಡಿಕೊಡು ಅಂತ ಹೇಳಿ ಅವರಿಗೆ ಒತ್ತಡವನ್ನು ತರಬೇಡಿ. ಆ ಕೆಲಸ ಅವರಿಂದ ಆಗೋದೂ ಇಲ್ಲ, ಫಲಿತಾಂಶಗಳು ನಿಮಗೆ ಸಿಕ್ಕೋದು ಇಲ್ಲ. ಹಾಗಾಗಿ ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ವಿವೇಚನೆ ಎಷ್ಟು ಸಾಧ್ಯವೋ ಅಂಥದ್ದೇ ಕೆಲಸ ಮಾಡಿ. ಅಷ್ಟೇ ಒಂದು ಹೊರೆಯನ್ನು ಹೊರುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಉತ್ಸಾಹ ಏನೋ ಬಹಳ ಚೆನ್ನಾಗಿದೆ. ತುಂಬ ಎನರ್ಜೆಟಿಕ್ ಆಗಿರ್ತೀರಿ. ಆದರೆ ಯಾರದ್ದೋ ಒಂದು ಸಣ್ಣ ಮಾತು, ಯಾವುದೋ ಒಂದು ಗಾಳಿ ಸುದ್ದಿ ನಿಮ್ಮನ್ನು ಕಂಗೆಡಿಸ್ಬಿಡುತ್ತೆ, ನಿಮ್ಮ ಉತ್ಸಾಹವನ್ನು ಕುಂದಿಸ್ಬಿಡುತ್ತೆ ಈ ದಿನದಲ್ಲಿ. ಹಾಗಾಗಿನೇ ಬೇರೆಯವರ ಮಾತಿಗೆ ತುಂಬ ಪ್ರಾಧಾನ್ಯತೆಯನ್ನು ನೀಡುವಂಥ ದಿನ. ಬೇಡ ಅಂದರೂ ಆ ಮಾತು ನಿಮ್ಮ ಕಿವಿಗೆ ಬಿದ್ದೇ ಬೀಳುತ್ತೆ. ಇದರಿಂದ ಮನಸ್ಸಿಗೆ ಸ್ವಲ್ಪ ಆಘಾತ ಆಗುವಂಥದ್ದು ಆಗುತ್ತೆ. ಆದರೆ ಈ ದಿನ ನಿಮ್ಮ ಮನಸ್ಸನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳಿ. ವ್ಯವಹಾರಗಳನ್ನು ಸುಗಮವಾಗಿ ಸಾಗಲಿಕ್ಕೆ ಯಾವುದು ಅನುಕೂಲನೋ ಅಂಥ ದಾರಿಯನ್ನು ಹಿಡಿಯುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಉದ್ಯೋಗದ ನಿರ್ವಹಣೆ, ಸಮಯದ ನಿರ್ವಹಣೆ ಇದರ ಕೊರತೆ ತುಂಬ ಇರುತ್ತೆ. ಇದರಿಂದ ಅಧಿಕಾರಿಗಳ ಕೋಪಕ್ಕೆ ಗುರಿಯಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಸಮಯ ಪಾಲನೆ, ಸಮಯದ ಬಗ್ಗೆ ಪ್ರಜ್ಞೆಯನ್ನು ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು ಹಣಕಾಸಿನ ಪರಿಸ್ಥಿತಿ ನಿರಾಶಾದಾಯಕವಾಗಿರುತ್ತೆ. ಚಿಂತೆ ಇಲ್ಲ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿ. ವಿಶೇಷವಾಗಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ. ಇದು ಕೀರ್ತಿ ಸ್ಥಾನ, ಇದೇ ಪರಾಕ್ರಮ ಸ್ಥಾನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಂದ, ನೀವು ಮಾಡುವಂತಹ ಚಟುವಟಿಕೆಗಳಿಂದ ನಿಮಗೆ ಸಮಾಧಾನ ಇದೆ, ತೃಪ್ತಿ ಇದೆ. ಹಾಗೆ ಈ ದಿನ ಶುಭ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಅದರಲ್ಲೂ ನಿರುದ್ಯೋಗಿಗಳಿಗೆ ಈ ದಿನ ಏನೋ ಒಂದು ಭರವಸೆ ಅನ್ನುವಂಥದ್ದು ಸಿಕ್ಕತ್ತೆ. ಯಾರದ್ದೋ ಒಂದು ಮಾತು, ಯಾರದ್ದೋ ಒಂದು ಸಹಾಯ ಈ ದಿನ ನಿಮಗೆ ಭರವಸೆಯ ಬೆಳಕಾಗಿ ತೋರ್ಪಡಿಸ್ಕೊಳ್ಳುವಂಥದ್ದು. ಹಾಗೆ ಈ ದಿನ ಬಾಲ್ಯದ ಗೆಳೆಯರ ಜೊತೆ ಸಮಯವನ್ನು ಕಳೆಯುವಂಥ ಒಂದು ಯೋಗ ಇದೆ ನೋಡಿ. ನಿಮ್ಮ ಕಷ್ಟ ಸುಖಗಳನ್ನು ಅಲ್ಲಿ ಹಂಚಿಕೊಳ್ಳುವಂಥದ್ದು, ವಿನಿಮಯ ಮಾಡಿಕೊಳ್ಳುವಂಥದ್ದು. ಹಾಗೆ ಕಷ್ಟವನ್ನೇ ಮರೆತು ಬಿಡ್ತೀರಿ, ದುಃಖವನ್ನು ಆ ಸಂದರ್ಭದಲ್ಲಿ ನೀವು ಜ್ಞಾಪಿಸ್ಕೊಳ್ಳೋದೇ ಇಲ್ಲ. ಆ ರೀತಿ ಸಂತೋಷದ ಸಮಯ ಅಂತ ಹೇಳಿದ್ರೆ ನಿಮ್ಮ ಸ್ನೇಹಿತರೊಟ್ಟಿಗೆ ಇರುವಂಥ ಸಂದರ್ಭ. ಹಾಗೆ ಹಣಕಾಸಿನ ಪರಿಸ್ಥಿತಿ ಈ ದಿನ ಸ್ವಲ್ಪ ಸುಧಾರಣೆಯತ್ತ ಸಾಗ್ತಾ ಇದೆ. ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ಕಮಿಟ್ಮೆಂಟ್ಗಳಿದೆಯಲ್ಲ, ಇದರಿಂದ ಸ್ವಲ್ಪ ದುಬಾರಿ ಆಗಿಬಿಡುತ್ತೆ. ಸಾಲವನ್ನು ಮಾಡಬೇಕು ಅನ್ನುವಂಥ ವಿಚಾರ ಬರ್ಬೋದು, ಆದರೂ ಅದನ್ನು ನೀವು ಸುಲಭದಲ್ಲಿ ಒಂದು ನಿರ್ವಹಣೆ ಮಾಡುವಂಥದ್ದಿದೆ. ಹಾಗಾಗಿ ಮ್ಯಾನೇಜರಿಯಲ್ ಸ್ಕಿಲ್ ಈ ದಿನ ನಿಮಗೆ ಬಹಳ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ಅದರ ವಿಸ್ತರಣೆಗೆ ಇದ್ದಂತಹ ಅಡೆತಡೆಗಳು ದೂರ ಆಗುವಂಥದ್ದು, ಎಲ್ಲೋ ಒಂದು ಸಮಸ್ಯೆಗೆ ಪರಿಹಾರ ಅನ್ನುವಂಥದ್ದು ನಿಮಗೆ ಈ ದಿನ ಕಂಡುಕೊಳ್ಳುವಂಥದ್ದು ಇದೆ. ಇನ್ನು ಈ ದಿನ ವಿಶೇಷವಾಗಿ ನೀವು ಸುಲಭದಲ್ಲಿ ಕೆಲಸಗಳನ್ನು ಮಾಡುವಂಥ ಒಂದು ವ್ಯವಧಾನ ಇದೆ. ಯಾಕೆಂದರೆ ನಿಮ್ಮ ಬಂಧು ಮಿತ್ರರ ಸಹಕಾರ ನಿಮಗೆ ಬಹಳಷ್ಟು ಮಟ್ಟಿಗೆ ಸಿಕ್ಕತ್ತೆ. ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವಂಥದ್ದಾಗಲಿ, ಇನ್ನು ನಾಳೆಗಾಗಿ ಮಾಡಬೇಕಾಗಿರುವಂಥ ಕೆಲವು ಕೆಲಸಗಳು ತುಂಬ ವಿಷನ್ನಿಂದ ಕೂಡಿರುವಂಥದ್ದು, ದೂರದೃಷ್ಟಿಯಿಂದ ಇರುವಂಥದ್ದು ಈ ದಿನ. ಅದಕ್ಕಾಗಿಯೇ ಕೆಲವೊಂದು ತೀರ್ಮಾನಗಳನ್ನು ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ತೆಗೆದುಕೊಳ್ಳುವಂಥದ್ದು ಕೂಡ ಇದೆ. ಅತ್ಯುತ್ತಮವಾದಂತಹ ದಿನ. ಒಳ್ಳೆಯ ತೀರ್ಮಾನಗಳಾಗುತ್ತೆ, ಒಳ್ಳೆಯ ಮಾತುಗಾರಿಕೆ ಇದೆ. ಹಾಗೆ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಏಕೆಂದರೆ ಚಂದ್ರ ದ್ವಿತೀಯದಲ್ಲಿದ್ದಾನೆ. 2ನೇ ಮನೆ ಅಂತ ಹೇಳಿದ್ರೆ ಧನಸ್ಥಾನ. ಇದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು. ಹಣಕ್ಕಾಗಿ ಈ ದಿನ ಮನಸ್ತಾಪ ಆಗುತ್ತೆ. ಕೊಟ್ಟಿರುವ ಹಣ ಬರಲ್ಲ. ಹಾಗೆ ಗಂಟು ನಂಟು ಎರಡೂ ಕೂಡ ಉಳಿಯಲ್ಲ. ಅಂಥ ಒಂದು ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ಇನ್ನು ಜವಾಬ್ದಾರಿಯ ಕೆಲಸಗಳನ್ನು ನಿರ್ವಹಣೆ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಮಾನಸಿಕ ಒತ್ತಡಗಳು ಕೂಡ ಇರುತ್ತೆ. ಕೆಲಸವನ್ನು ಯಾಕೆ ಮಾಡಬೇಕು, ಯಾರಿಗಾಗಿ ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಮೂಡುವಂಥದ್ದು ಇದೆ. ಇದು ನಿಮ್ಮ ಕೆಲಸವನ್ನೇ ನಿಮ್ಮ ಗುರಿಯಿಂದ ಡಿವಿಯೇಟ್ ಮಾಡುವಂಥದ್ದು.
ಹಾಗಾಗಿ ನೀವು ಅಂದುಕೊಂಡಿದ್ದೇ ಒಂದು, ಅದು ನಡೀತಾ ಇರೋದೇ ಇನ್ನೊಂದು. ಹಾಗೆ ಫಲಿತಾಂಶಗಳು ಕೂಡ ಅನಿರೀಕ್ಷಿತವಾಗಿ ಬೇರೆ ಬೇರೆ ರೀತಿಯಲ್ಲೇ ಇರುವಂಥದ್ದಿದೆ. ಇನ್ನು ಒಂದು ಸಣ್ಣ ಕೆಲಸವನ್ನು ಮಾಡಬೇಕು ಅಂದರೂ ತುಂಬ ಶ್ರಮ ಪಡಬೇಕಾಗತ್ತೆ. ಯಾರೂ ಕೂಡ ಸಕಾಲಕ್ಕೆ ನಿಮಗೆ ಸಿಕ್ಕಲ್ಲ, ಯಾರ ಮಾರ್ಗದರ್ಶನ ಇಲ್ಲ, ಯಾರ ಸಪೋರ್ಟ್ ಇಲ್ಲ, ಯಾರೂ ಹಣ ಕೊಡಲ್ಲ. ಅಂಥ ಸಂದರ್ಭದಲ್ಲಿ ನೀವು ಜೀವನದಲ್ಲಿ ಒಬ್ಬಂಟಿಯಾಗಿಬಿಟ್ಟೆ, ಯಾರೂ ಕೂಡ ಕೈ ಹಿಡಿತಾ ಇಲ್ಲ ಅನ್ನುವಂಥ ಒಂದು ಆಲೋಚನೆ ಮನಸ್ಸಿಗೆ ಬರುತ್ತೆ. ಆದರೆ ನೀವು ನಂಬಿರುವಂಥ ಭಗವಂತ ನಿಮ್ಮ ಜೊತೆಗಿದ್ದಾನೆ, ಭಗವಂತ ನಿಮ್ಮ ಕೈ ಬಿಟ್ಟಿಲ್ಲ. ಜನ ಬಿಟ್ಟಿರ್ಬೋದು, ಜನ ಅಂದಿರ್ಬೋದು, ಆಡಿರ್ಬೋದು, ನಿಮಗೆ ಕಿರುಕುಳ ಕೊಟ್ಟಿರ್ಬೋದು, ಬೆನ್ನಿಗೆ ಚೂರಿ ಹಾಕಿರ್ಬೋದು, ಆದರೆ ಭಗವಂತನ ರಕ್ಷಣೆಯಿಂದ ನೀವು ಸಂತೋಷದಿಂದ ಇರ್ತೀರಿ. ಹಾಗೆ ಈ ದಿನ ನಿಮ್ಮ ವಿನೋದಕ್ಕಾಗಿ, ನಿಮ್ಮ ಸಂತೋಷಕ್ಕಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡಿಕೊಳ್ಳುವಂಥದ್ದು ಕೂಡ ಈ ದಿನ ಕಾಣಿಸುತ್ತೆ. ಇನ್ನು ಈ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಸ್ವಲ್ಪ ನಿರ್ವಹಣೆ ಏನಿದೆ, ಈ ಮ್ಯಾನೇಜರಿಯಲ್ ಸ್ಕಿಲ್ ಏನಿದೆ, ಸ್ವಲ್ಪ ಕಡಿಮೆ ಇರುತ್ತೆ ಈ ದಿನದಲ್ಲಿ. ಏನೋ ಒಂದು ಮಂಕು ಕವಿದ ವಾತಾವರಣ ಇರುವಂಥ ಸಂದರ್ಭಗಳಿರುತ್ತೆ. ಹಾಗಾಗಿನೇ ನಿಮ್ಮ ಒಂದು ಗುರಿಯನ್ನು ಈ ದಿನ ಸ್ಪಷ್ಟಪಡಿಸ್ಕೊಳ್ಳಿ. ಈ ದಿನ ಏನು ಮಾಡಬೇಕು, ಎಷ್ಟು ಮಾಡಬೇಕು, ಯಾವಾಗ ಮಾಡಬೇಕು, ಇದನ್ನು ಮೊದಲು ನಿರ್ಧಾರ ಮಾಡ್ಕೊಳ್ಳಿ. ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಅಸ್ತವ್ಯಸ್ತವಾದಂತಹ ಜೀವನ, ನಿಮ್ಮ ಗುರಿ ಇಲ್ಲದ ಪ್ರಯಾಣ ನಿಮಗೆ ಈ ದಿನ ದುಬಾರಿ ಆಗಿಬಿಡುತ್ತೆ, ನಷ್ಟ ಆಗುತ್ತೆ. ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತುಂಬ ಹುರುಪು, ತುಂಬ ಉತ್ಸಾಹ, ತುಂಬ ಎನರ್ಜಿ ಇರುವಂಥ ದಿನ. ಯಾಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿದ್ದಾನೆ. ಹಾಗಾಗಿ ಮನಸ್ಸಿಗೆ ಏನೋ ಒಂದು ಸಮಾಧಾನ, ಯಾವುದೇ ಕೆಲಸ ಮಾಡಿದ್ರೂ ನಿಮಗೆ ತೃಪ್ತಿ ಅನ್ನುವಂಥದ್ದು ಇದೆ. ಹಾಗಾಗಿ ಬರುವಂಥ ಲಾಭ ಅತ್ಯಲ್ಪ ಆಗಿದ್ದರೂ ಕೂಡ ಸಮಾಧಾನ ಇರುತ್ತೆ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ಹೊಸ ವಸ್ತುವನ್ನು ಖರೀದಿ ಮಾಡುವಂಥದ್ದು ಅಥವಾ ಹೊಸ ವ್ಯಕ್ತಿಗಳ ಪರಿಚಯ ಆಗುವಂಥದ್ದು ಆಗುತ್ತೆ. ಇದರಿಂದ ನಿಮಗೆ ಬೇಕಾದಂತಹ ಒಂದು ಲಾಭವನ್ನು ಮಾಡ್ಕೊಳ್ತೀರಿ, ಅನುಕೂಲ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಕಷ್ಟ ಸುಖವನ್ನು ವಿಚಾರ ಮಾಡುವಂತಹ ಸ್ನೇಹಿತರೋ ಬಂಧುಗಳೋ ನಿಮ್ಮ ಜೊತೆಯಲ್ಲಿರ್ತಾರೆ, ನಿಮಗೆ ಸಾಥ್ ಕೊಡ್ತಾರೆ. ನಿಮ್ಮ ಒಂದು ವಿಚಾರದಲ್ಲಿ ಅವರ ಸಲಹೆ ಸೂಚನೆಗಳು ಅಥವಾ ಅವರ ಸಪೋರ್ಟ್ ತುಂಬ ಅಗತ್ಯವಾಗಿ ಬೇಕಾಗಿರುತ್ತೆ, ತುಂಬ ಪ್ರಾಮುಖ್ಯವಾಗೂ ಕೂಡ ಇರುತ್ತೆ. ಇನ್ನು ಈ ದಿನದಲ್ಲಿ ಮನೆಯಲ್ಲಿ ಕೆಲವು ದೈವಿಕ ಕಾರ್ಯಗಳು ನಡೆಯುವಂಥದ್ದು ಇದೆ. ಏನೋ ಹಣಕಾಸಿನ ವಿಚಾರ ಆಗಲಿ ಅಥವಾ ವ್ಯಾಪಾರದ ವಿಚಾರ ಆಗಲಿ, ಉದ್ಯೋಗದ ವಿಚಾರ ಆಗಲಿ ತುಂಬ ಅನುಕೂಲ ಆಗಲಿ ಅಂತ ಹೇಳೇ ಭಗವಂತನ ಒಂದು ಅನುಗ್ರಹವನ್ನು ಬಯಸುವಂಥ ಒಂದು ವಿಶೇಷ ದಿನ ಇದು. ಹಾಗೆ ಈ ದಿನದಲ್ಲಿ ನಿಮಗೆ ತುಂಬ ಅವಕಾಶಗಳು ಸಿಕ್ಕತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಆಪರ್ಚುನಿಟೀಸ್ ತುಂಬ ಇದೆ ಈ ದಿನ, ಅದನ್ನು ಸೂಕ್ತವಾಗಿ ಬಳಸ್ಕೊಳ್ಳಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಹೊಸ ವ್ಯವಹಾರಗಳಿಗೆ ಹೂಡಿಕೆಗಳು ಬರುವಂಥದ್ದಿದೆ. ಕೈಗೊಂಡ ಕೆಲಸ ಕಾರ್ಯಗಳು ತುಂಬ ಯಶಸ್ವಿಯಾಗತ್ತೆ, ಸಮಯಕ್ಕೆ ಸರಿಯಾಗಿ ಮುಕ್ತಾಯ ಆಗತ್ತೆ. ಇದು ಬಹಳ ಮುಖ್ಯ. ಏಕೆಂದರೆ ನಾವು ಎಲ್ಲಿ ನಷ್ಟ ಅನುಭವಿಸ್ತೀವಿ, ಎಲ್ಲಿ ಫೇಲ್ಯೂರ್ ಆಗ್ತೀವಿ ಅಂತ ಹೇಳಿದ್ರೆ ನಾವು ಅಂದುಕೊಂಡಂತಹ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮುಗಿಸದೇ ಇದ್ದಾಗ. ಹಾಗೆ ಆ ಕೆಲಸ ಮುಗಿಬೇಕು ಆ ಟೈಮ್ಲಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಒಂದು ನಿರಂತರವಾದಂತಹ ಬೆಂಬಲ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು, ನಮ್ಮ ಪ್ರಯತ್ನ ಮುಂದುವರಿತಾ ಇರಬೇಕು. ಹಾಗಾಗಿನೇ ಈ ದಿನ ಬಹಳ ಒಳ್ಳೆಯ ಪ್ರಯತ್ನಗಳಾಗುತ್ತೆ. ನಿಮ್ಮ ಒಂದು ಪಾರ್ಟ್ನರಿಂದ, ನಿಮ್ಮ ಪ್ರೀತಿ ಪಾತ್ರರಿಂದ ಕೂಡ ನಿಮಗೆ ಒಳ್ಳೆಯ ಸಹಾಯ ಸಿಕ್ಕತ್ತೆ. ಜೀವನ ಮಧುರವಾಗಿರುತ್ತೆ, ಬಣ್ಣ ಬಣ್ಣದಿಂದ ಕೂಡಿರುತ್ತೆ, ಕಲರ್ಫುಲ್ ಆಗಿರುತ್ತೆ, ತುಂಬ ಸಂತೋಷದಿಂದ ಇರ್ತೀರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಶಿವ ಪಾರ್ವತಿಯರನ್ನು ಈ ದಿನ ಧ್ಯಾನ ಮಾಡಿ, ಸ್ಮರಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ 12ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ವ್ಯಯ ಸ್ಥಾನದಲ್ಲಿ. ಏಕೆಂದರೆ ಈ ದಿನದ ವಿದ್ಯಮಾನಗಳು ನಿಮ್ಮ ಮನಸ್ಸಿಗೆ ಒಂದು ರೀತಿಯಲ್ಲಿ ಆಘಾತವನ್ನು ತರುತ್ತೆ. ಮನಸ್ಸಿಗೆ ಏನೋ ಒಂದು ವೇದನೆ, ಏನೋ ಒಂದು ದುಃಖ, ಯಾರಿಂದಲೋ ಅನ್ಯಾಯ ಆಯಿತು, ಯಾರಿಂದಲೋ ತೊಂದರೆ ಆಯಿತು, ಆದರೆ ಅದನ್ನು ಹೇಳಿಕೊಳ್ಳಲಾಗದಂತಹ ಒಂದು ಪರಿಸ್ಥಿತಿ, ಅದನ್ನು ಸದ್ಯಕ್ಕೆ ರಿಪೇರಿ ಮಾಡಲಾಗದಂತಹ ಒಂದು ಪರಿಸ್ಥಿತಿ. ಇದರಿಂದ ಈ ದಿನ ಸ್ವಲ್ಪ ಕಂಗಾಲಾಗುವಂಥದ್ದು. ಹಾಗೆ
ಈ ವ್ಯವಹಾರಗಳಲ್ಲಿ ಸ್ವಲ್ಪ ಎಳೆದಾಟ ಕೂಡ ಇರುವಂಥದ್ದು ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಚಟುವಟಿಕೆಗಳಲ್ಲಿ ನಿಮಗೆ ಮಿಶ್ರ ಫಲಗಳು ಇರುವಂಥದ್ದು. ಆದರೆ ನಿಮಗೆ ಯಾವುದು ಸಮಸ್ಯೆ ಆಗಿದೆ, ಯಾವುದು ತೊಂದರೆ ಆಗಿದೆ ಅದರ ಬಗ್ಗೆ ಮಾತ್ರ ಮಾತಾಡಿ, ಅದರ ಬಗ್ಗೆ ಮಾತ್ರ ಆಲೋಚನೆ ಮಾಡಿ. ತುಂಬ ಫೋಕಸ್ಡ್ ಆಗಿರಬೇಕು ಈ ದಿನದಲ್ಲಿ. ಏಕೆಂದರೆ ಎಲ್ಲ ಕೆಲಸಗಳಿಗೆ ಕೈ ಹಾಕುವಂಥದ್ದಾಗಲಿ, ಎಲ್ಲರ ಬಗ್ಗೆ ಚಿಂತನೆ ಮಾಡುವಂಥದ್ದನ್ನಾಗಲಿ ಮಾಡಬೇಡಿ. ನಿಮಗೆ ಹಾಸ್ಕೊಂಡು ಒದ್ಕೊಳ್ಳೋಷ್ಟು ಸಮಸ್ಯೆ ಇದೆ, ಚಿಂತೆ ಇದೆ, ಅದನ್ನು ನೀವು ನಿವಾರಣೆ ಮಾಡಬೇಕು. ಅದಕ್ಕಾಗಿ ಈ ದಿನ ನಿಮ್ಮ ದೃಷ್ಟಿ ನಿಮ್ಮ ಸಮಸ್ಯೆಯತ್ತನೇ ಇರಬೇಕು. ಅದಕ್ಕೆ ಪರಿಹಾರ ಹೇಗೆ ಅನ್ನುವಂಥದ್ದನ್ನೇ ನೋಡ್ತಾ ಇರಬೇಕು. ಇನ್ನು ಈ ದಿನದ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳೇನಿದೆ ಅದು ಅಷ್ಟೊಂದು ಸಮಯೋಚಿತವಾಗಿರಲ್ಲ, ಅಷ್ಟೊಂದು ಪೂರಕವಾಗಿರಲ್ಲ. ಹಾಗಾಗಿ ನಾಳೆ ದಿನ ಪಶ್ಚಾತ್ತಾಪ ಪಡ್ತೀರಿ. ಅದಕ್ಕಾಗಿಯೇ ಯಾವುದೇ ವಿಚಾರದಲ್ಲಿ ಯಾವುದೇ ರೀತಿಯ ತೀರ್ಮಾನ, ಒಂದು ಫೈನಲ್ ಡಿಸಿಷನ್ ಅನ್ನೋಂಥದ್ದನ್ನು ಈ ದಿನ ತೆಗೆದುಕೊಳ್ಬೇಡಿ. ನಿಮಗೆ ಆ ಡಿಸಿಷನ್ ಮೇಕಿಂಗ್ ಪವರೂ ಇಲ್ಲ, ಅದು ನಾಳೆ ನಿಮಗೆ ಒಳ್ಳೆಯ ಒಂದು ಅನುಕೂಲವನ್ನು ತರೋದು ಇಲ್ಲ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಗುರು ಹಿರಿಯರಲ್ಲಾಗಲಿ, ಅಧಿಕಾರಿಗಳ ಜೊತೆ ಆಗಲಿ, ಅದರಲ್ಲೂ ರಾಜಕಾರಣಿಗಳ ಜೊತೆಯಲ್ಲಿ ಮಾತಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಿಸಬೇಕು. ಹಾಗೆ ಕುಟುಂಬಸ್ಥರ ಮೇಲೆ ಮಾಡಿಕೊಳ್ಳುವಂಥ ಒಂದು ಕೋಪ ಏನಿದೆ ಅದು ನಿಮ್ಮ ಹಿಡಿತದಲ್ಲಿ ಇರಬೇಕು. ಹಾಗೆ ನಿಮ್ಮ ಆಸೆ, ಆಕಾಂಕ್ಷೆ, ನಿಮ್ಮ ಬಯಕೆ ಎಲ್ಲವನ್ನು ಸ್ವಲ್ಪ ಅದುಮಿಟ್ಕೊಳ್ಬೇಕು ಈ ದಿನ. ಏಕೆಂದರೆ ಈ ದಿನ ನಿಮಗೆ ಅಷ್ಟೊಂದು ಪೂರಕವಾದಂತಹ ದಿನ ಅಲ್ಲ, ಮಿಶ್ರ ಫಲಗಳಿರುತ್ತೆ. ಹಾಗಾಗಿಯೇ ಈ ದಿನ ಭಗವಂತ ಏನನ್ನು ದಯಪಾಲಿಸಿದ್ದಾನೆ ಅದನ್ನೇ ನೀವು ಅನುಭವಿಸಬೇಕು. ಪಾಲಿಗೆ ಬಂದದ್ದೇ ಪಂಚಾಮೃತ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಯಾವುದಾದ್ರೂ ಒಂದು ಶಕ್ತಿಪೀಠಕ್ಕೆ ಹೋಗಿ ಬನ್ನಿ, ಅಮ್ಮನವರ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 9. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. 11ನೇ ಮನೆ ಎಂದರೆ ತುಂಬ ಅನುಕೂಲ ಇದೆ, ತುಂಬ ಸಮಸ್ಯೆಗಳು ನಿವಾರಣೆ ಆಗಿದೆ ಅನ್ನುವಂಥ ಒಂದು ತೃಪ್ತಿಯ ಭಾವ ಈ ದಿನ ನಿಮ್ಮ ಮುಖದಲ್ಲಿ ಕಾಣಿಸುತ್ತೆ. ಹಾಗೆ ಈ ದಿನ ಕಷ್ಟಪಟ್ಟು ನೀವು ಜೀವನ ಮಾಡಿರುವಂಥದ್ದು, ನಿಮ್ಮ ಅನುಭವ ಏನಿದೆ ಅದನ್ನು 4 ಜನರ ಜೊತೆ ಹಂಚಿಕೊಳ್ಳುವಂಥ ಒಂದು ವಿಶೇಷ ಸಂದರ್ಭ ಕೂಡ ಇದೆ. ಹಾಗಾಗಿ ನಿಮ್ಮ ಸಾಧನೆ, ನೀವು ಬೆಳೆದು ಬಂದಂಥ ಹಾದಿ, ಹಾಗೆ ನಿಮಗೆ ಯಾರ್ಯಾರು ಅನುಕೂಲವನ್ನು ಕಲ್ಪಿಸಿದ್ರು ಇದರ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಮಾತಾಡುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಒಂದು ಮನಸ್ಸಿನಲ್ಲಿ ಇದ್ದಂತಹ ನಕಾರಾತ್ಮಕ ಭಾವನೆ ತೊಲಗಿ ಹೋಗುತ್ತೆ. ಇಲ್ಲಿಯವರೆಗೆ ಇದ್ದಂತಹ ಒಂದು ಪೊರೆ ಕಳಚಿ ಹೋಗುತ್ತೆ. ಹಾಗಾಗಿಯೇ ಒಂದು ಸ್ವಚ್ಛಂದವಾದಂತಹ ಹೊಸ ರೀತಿಯ ಉತ್ಸಾಹದ ಜೀವನವನ್ನು ಈ ದಿನದಲ್ಲಿ ಆರಂಭ ಮಾಡ್ತಾ ಇದ್ದೆ ಅನ್ನೋವಂಥ ಒಂದು ಫೀಲಿಂಗ್ ಈ ದಿನ ಬರುವಂಥದ್ದು ಇದೆ. ಹಾಗೆ ಪುಟ್ಟ ಪುಟ್ಟ ವಿಚಾರಗಳಲ್ಲೂ ಕೂಡ ಈ ದಿನ ನಿಮಗೆ ತುಂಬ ಆಸಕ್ತಿ ಇದೆ. ಅಷ್ಟೇ ಒಂದು ಸಂತೋಷ ಕೂಡ ನಿಮಗೆ ಸಿಕ್ಕತ್ತೆ, ಸಮಾಧಾನ ಇರುತ್ತೆ. ಇನ್ನು ಕೈಗೊಂಡಂತಹ ವ್ಯವಹಾರಗಳಲ್ಲಿ ಕಾರ್ಯಸಿದ್ಧತೆ ಉಂಟಾಗುವಂಥದ್ದು, ವ್ಯವಹಾರಗಳೆಲ್ಲ ಈ ದಿನ ತುಂಬ ಕ್ಲಿಕ್ ಆಗುತ್ತೆ. ಹಾಗೆ ಹೊಸ ಪ್ರೋತ್ಸಾಹಗಳು ಕೂಡ ಸಿಕ್ಕುವಂಥ ಸಂದರ್ಭ ಇದು. ಒಟ್ಟು ಏನೇ ಮಾಡಿದ್ರೂ ಕೂಡ ಈ ದಿನ ನಿಮಗೆ ಲಾಭವಾಗಿ ಪರಿಣಮಿಸುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ಪ್ರಮುಖ ಕಾರ್ಯಗಳನ್ನು ಬಹಳ ಚೆನ್ನಾಗಿ ಪೂರ್ಣಗೊಳಿಸುವಂಥದ್ದು ಇದೆ. ಅಜೆಂಡಾ ಚೆನ್ನಾಗಿದೆ. ಯಾವುದಕ್ಕೆ ಪ್ರಿಯಾರಿಟಿಯನ್ನು ಕೊಡಬೇಕು, ಯಾವುದಕ್ಕೆ ಎಷ್ಟು ಮಹತ್ವವನ್ನು ಕೊಡಬೇಕು, ಯಾವ ಪ್ರಿಯಾರಿಟಿಯಲ್ಲಿರಬೇಕು ಅನ್ನುವಂಥ ನಿರ್ಧಾರ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗೆ ಸೃಜನಾತ್ಮಕ ಕಲಾವಿದರಿಗೆ ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಏಕೆಂದರೆ ಅವಕಾಶದ ಲಭ್ಯತೆ ಹೇರಳವಾಗಿದೆ, ಅದನ್ನು ಬಳಸ್ಕೊಳ್ಳಿ. ಇನ್ನು ಹೊಸ ಯೋಜನೆಗಳನ್ನು ಆರಂಭ ಮಾಡಲಿಕ್ಕೆ ಈ ಸಮಯ ನಿಮಗೆ ಸೂಕ್ತವಾಗಿದೆ. ಹಾಗೆ ನಾಳೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಉದ್ಯೋಗ ವ್ಯಾಪಾರದ ಬಗ್ಗೆ ಆಗಲಿ ಒಳ್ಳೆಯ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೂ ಕೂಡ ಅವಕಾಶಗಳಿದೆ, ಅದನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಬಹಳ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಆಸಕ್ತಿ ಇರುತ್ತೆ. ಇದು ಬಹಳ ಮುಖ್ಯ. ಕೆಲಸ ಮಾಡಬೇಕು ಅನ್ನುವಂಥ ಮನಸ್ಸು ಬರುತ್ತಲ್ಲ, ಇದು ಅರ್ಧ ಕೆಲಸವನ್ನೇ ಮಾಡುವಂಥದ್ದು. ಎ ಗುಡ್ ಬಿಗಿನಿಂಗ್ ಈಸ್ ಹಾಫ್ ಡನ್ ಅನ್ನುವಂಥ ರೀತಿಯಲ್ಲಿ ಈ ದಿನ ನಿಮ್ಮ ಕೆಲಸಗಳು ಯಶಸ್ವಿಯಾಗಿ ಟೇಕ್ ಆಫ್ ಆಗುತ್ತೆ. ಹಾಗೆ ಈ ದಿನ
ನೋಡಿ, ಹಣದ ವಿಚಾರದಲ್ಲಿ, ಅದರಲ್ಲೂ ಈ ಮೋಸ ಮಾಡುವಂಥ ಜಾಲದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರ್ತೀರಿ, ತುಂಬ ಅಲರ್ಟ್ ಆಗಿರ್ತೀರಿ. ಇದರ ಬಗ್ಗೆ ನಿಮ್ಮ ಬಂಧು ಮಿತ್ರರಿಗೆ ಒಂದು ಉಪದೇಶವನ್ನು ಮಾಡುವಂಥದ್ದು, ಅವರಿಗೂ ಕೂಡ ಒಂದು ಸಲಹೆಯನ್ನು ಕೊಡುವಂಥ ಒಂದು ಗುರು ಸ್ಥಾನದಲ್ಲಿರುವಂಥ ದಿನ ಇದು. ಹಾಗೆ ಕ್ಲಿಷ್ಟ ವಿಚಾರಗಳನ್ನು ಬಗೆಹರಿಸಲಿಕ್ಕೆ ಹಿರಿಯರ ಒಂದು ಸಲಹೆ, ಮಾರ್ಗದರ್ಶನ ಬೇಕು ಅನ್ನುವಂಥ ಸತ್ಯ ಈ ದಿನ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿನೇ ಈ ದಿನ ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ. ಏನು ಮಾತಾಡಬೇಕು, ಯಾವ ತೀರ್ಮಾನ ಕೈಗೊಳ್ಳಬೇಕು, ಕುಟುಂಬಕ್ಕಾಗಿ ಯಾವ ರೀತಿಯ ಸೌಲಭ್ಯಗಳನ್ನು ವಿಸ್ತರಣೆ ಮಾಡಬೇಕು, ಇದೆಲ್ಲದರ ಬಗ್ಗೆ ನಿಮಗೆ ಅರಿವಿದೆ. ಹಾಗಾಗಿ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು ನಿಮಗೆ, ಆದರೂ ಕೂಡ ವಿಶೇಷವಾದಂಥ ಆಸಕ್ತಿಯಿಂದ ಅದನ್ನು ಮುಂದುವರಿಸ್ತೀರಿ. ಇನ್ನು ಆಧ್ಯಾತ್ಮಿಕ ವಿಚಾರದಲ್ಲೂ ಕೂಡ ಈ ದಿನ ತುಂಬ ಆಸಕ್ತಿ ಇದೆ. ಹಾಗೆ ಸೇವಾ ಕಾರ್ಯದಲ್ಲಿ ಭಾಗವಹಿಸುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಇನ್ನು ನಿಮ್ಮ ವೃತ್ತಿಪರ ಉದ್ಯೋಗದಲ್ಲಾಗಲಿ, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಾಗಲಿ ಈ ದಿನ ಸ್ವಲ್ಪ ಅನುಕೂಲ ಇದೆ. ನೆನ್ನೆಗಿಂತ ಈ ದಿನ ಬಹಳ ಚೆನ್ನಾಗಿದೆ ನಿಮಗೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ಈ ದಿನ ಆದಾಯ ಉತ್ತಮವಾಗುವಂಥ ಸಂಭವಗಳಿದೆ. ವಸ್ತುಗಳ ಖರೀದಿಯಲ್ಲಿ ನಿಮಗೆ ತೃಪ್ತಿ ಇದೆ. ಹಾಗೆ ನೀವು ಮಾಡುವಂಥ ಪ್ರತಿ ಚಟುವಟಿಕೆಗಳಲ್ಲೂ ಕೂಡ ನಿಮ್ಮ ಸ್ವಾರ್ಥತೆ ಅನ್ನುವಂಥದ್ದು ಕಾಣಿಸಲ್ಲ. ಬೇರೆಯವರಿಗಾಗಿ ಮಾಡ್ತಾ ಇದ್ದೆ ಅನ್ನುವಂಥ ಭಾವನೆ ಬಹಳ ಮುಖ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಇನ್ನು ವಿನೋದ, ಹಾಸ್ಯ, ಮನರಂಜನೆ, ನಿಮ್ಮ ಮಾತು, ಹರಟೆ ಇದೆಲ್ಲ ಈ ದಿನದಲ್ಲಿ ಕೂಡಿರುತ್ತೆ. ಒಟ್ಟಾರೆ ಸಂತೋಷದ ದಿನ, ಸಂಭ್ರಮದ ದಿನ, ಲಾಭದ ದಿನ ಕೂಡ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿನೇ ಈ ದಿನದ ನಿಮ್ಮ ಪ್ರಯತ್ನಗಳೇನಿದೆ ಅದು ನಿಮಗೆ ಒಂದು ರೀತಿಯಲ್ಲಿ ಅನುಭವವನ್ನು ತಂದುಕೊಡುತ್ತೆ. ಲಾಭ ಇಲ್ಲ, ಆದರೆ ಅನುಭವ ಉಂಟಾಗುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ನಿಮ್ಮ ಸಂಬಂಧಗಳಲ್ಲಿ ಈ ದಿನ ಸ್ವಲ್ಪ ಆಶಾಭಂಗವಾಗುವಂಥದ್ದು ಇದೆ. ಅತಿಯಾದ ನಿರೀಕ್ಷೆಗಳಿದೆ. ಇದರಿಂದಲೇ ನಿರೀಕ್ಷೆಗಳು ಪೂರ್ಣ ಆಗದೆ ಇದ್ದಾಗ ಅಲ್ಲಿ ಬೇಸರ ಆಗುತ್ತೆ. ಆ ವ್ಯಕ್ತಿಯ ಬಗ್ಗೆ ನಿಮಗೆ ಸ್ವಲ್ಪ ದ್ವೇಷ ಭಾವನೆ ಮೂಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ನಿಮಗೆ ಆಗಿರುವಂಥ ಅನ್ಯಾಯದ ಬಗ್ಗೆ, ನಿಮಗೆ ಆಗಿರುವಂಥ ದುಃಖದ ವಿಚಾರದ ಬಗ್ಗೆ ಮತ್ತೆ ಮತ್ತೆ ಸ್ಮರಣೆ ಮಾಡಿಕೊಳ್ಳುವಂಥದ್ದು ಇದೆ. ಭಗವಂತನನ್ನು ಸ್ಮರಣೆ ಮಾಡಿದ್ರೆ ಈ ದುಃಖ ಹೋಗುತ್ತೆ. ಆದರೆ ನಿಮ್ಮ ಒಂದು ವಿಚಾರ ಏನಿದೆ, ಮನಸ್ಸೇನಿದೆ, ಅದು ಆದಷ್ಟು ಪೋಸ್ಟ್ ಮಾರ್ಟಮ್ ಮಾಡುವಂಥ ಕೆಲಸದಲ್ಲೇ ತೊಡಗಿಸ್ಕೊಂಡಿರುವಂಥದ್ದು. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು ನಿಮಗೆ ಒಂದು ಹೊಸ ಅವಕಾಶಗಳನ್ನು ತರುತ್ತೆ. ಅದನ್ನು ಸಂಪೂರ್ಣವಾಗಿ ನೀವು ಅಳವಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಇನ್ನು ವ್ಯಾಪಾರ ವ್ಯವಹಾರಗಳು ಮಂದಗತಿಯಲ್ಲಿ ಸಾಗುವಂಥದ್ದು ಇದೆ. ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಲಾಭವೂ ಇಲ್ಲ, ಕೆಲಸಗಳು ಪೂರ್ಣ ಆಗಲ್ಲ. ಇದು ಸ್ವಲ್ಪ ಬೇಸರದ ಸನ್ನಿವೇಶವನ್ನು ಸೃಷ್ಟಿಸುವಂಥದ್ದು. ಇದು ಒತ್ತಡವನ್ನು ತರುತ್ತೆ. ಹಾಗೆ ನೀವು ತೆಗೆದುಕೊಂಡಂಥ ತೀರ್ಮಾನಗಳು ಕುಟುಂಬಸ್ಥರಿಗೆ ಇಷ್ಟ ಆಗಲ್ಲ. ಹಾಗಾಗಿ ಕುಟುಂಬದವರಿಂದಲೂ ಕೂಡ ಈ ದಿನ ನಿಮಗೆ ಬೆಂಬಲ ಸಿಕ್ಕಲ್ಲ. ಬದಲಾಗಿ ಮೂದಲಿಕೆಯ ಮಾತುಗಳು ಬಹಳ ಬೇಗ ನಿಮಗೆ ಸಿಕ್ಕುವಂಥದ್ದಿದೆ. ಹಾಗೆ ಕೆಲಸಗಳಾಗಲಿ ಅಂತ ಹೇಳಿ ಆತುರ ಜಾಸ್ತಿ ಇರುತ್ತೆ. ಆತುರವಾಗಿ ನಿರ್ಧಾರಗಳನ್ನು ಕೈಗೊಳ್ತೀರಿ. ಇದರಿಂದ ನಿಮ್ಮ ಪ್ರಯತ್ನ ನಿಮ್ಮ ನಿರೀಕ್ಷೆಯಂತೆ ಫಲವನ್ನು ಕೊಡಲ್ಲ. ಹಾಗಾಗಿನೇ ಶ್ರಮ ಈ ದಿನ ಸಾರ್ಥಕವಾಗಲ್ಲ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಈ ದಿನ ಬೇಗ ಬರುತ್ತೆ. ಆದರೆ ಜಾಸ್ತಿ ಆಗಬಾರ್ದು, ಸ್ವಲ್ಪ ಎಚ್ಚರಿಕೆ ಇರಲಿ. ಯಾವ ಸಂದರ್ಭದಲ್ಲಿ ನೀವು ಒಪ್ಪಂದ ಮಾಡಿಕೊಳ್ಬೇಕು, ಯಾವ ಸಂದರ್ಭದಲ್ಲಿ ಸರೆಂಡರ್ ಆಗಬೇಕು, ಯಾವಾಗ ನೀವು ಆ ಒಂದು ಸಂದರ್ಭವನ್ನು ಹಿಡಿತದಲ್ಲಿ ಇಟ್ಕೊಂಡಿರಬೇಕು, ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಭೂವರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರ ಹೇಳ್ಕೊಳ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಮನೆಯ ವಾತಾವರಣ ನಿಮಗೆ ಸ್ವಲ್ಪ ಪ್ರತಿಕೂಲವಾಗಿ ಇರುತ್ತೆ. ಯಾವುದೋ ಕೆಲಸ ನಿಮ್ಮನ್ನು ಹೆಚ್ಚು ಬಾಧಿಸುವಂಥದ್ದು, ಸಾಲಗಾರರ ಒತ್ತಡ ಇದೆ, ಹಣದ ವಿಚಾರದಲ್ಲಿ ನಿಮಗೆ ಅತೃಪ್ತಿ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನದ ವ್ಯವಹಾರಗಳಿಗೆ ನಿಮಗೆ ಬೇಕಾದಂತಹ ಸೌಲಭ್ಯಗಳಿಲ್ಲ. ಹಣದ ನೆರವು ಕೂಡ ಈ ದಿನ ನಿಮಗೆ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು ಬದಲಾವಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಗಟ್ಟಿ ಮನಸ್ಸನ್ನು ಮಾಡಬೇಕು. ಇಲ್ಲಿಯವರೆಗೆ ನೀವು ಆ
ಒಂದು ಸಂದರ್ಭದಲ್ಲೇ ತೂಗಿಸ್ಕೊಂಡು ಬಂದಿದ್ದೀರಿ, ಅಂಥ ವಾತಾವರಣದಲ್ಲೇ ಇದ್ದೀರಿ. ಆದರೆ ಅದರಿಂದ ಏನೂ ಪ್ರಯೋಜನ ಆಗ್ತಾ ಇಲ್ಲ, ಬದಲಾವಣೆ ಆಗಬೇಕು ಅನ್ನುವಂಥ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಒಂದು ವಿಶೇಷ ದಿನ ಇದು. ಹಾಗಾಗಿ ಸ್ವಲ್ಪ ಧೈರ್ಯ ಮಾಡಿ ಬದಲಾವಣೆ ಮಾಡುವಂಥ ಒಂದು ಮನಸ್ಸು ಮಾಡಿ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಸರಳತೆ, ನಿಮ್ಮ ವಿರೋಧಿಗಳು ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ, ಅದರಿಂದ ನಿಮಗೆ ಹಿನ್ನಡೆ ಆಗುವಂಥದ್ದಿದೆ. ಹಾಗಾಗಿ ನಿಮ್ಮ ಮುಗ್ಧತೆಯನ್ನೇ ಕೆಲವರು ಬಳಸ್ಕೊಳ್ಳುವಂಥದ್ದು. ಹಾಗಾಗಿ ನಿಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡಿರುವಂಥವರು ಇದ್ದಾರೆ. ಜೊತೆಗೆ ನಿಮ್ಮ ಒಂದೊಂದು ಕೆಲಸವನ್ನಾಗಲಿ ನಿಮ್ಮ ಒಂದು ಪ್ರತಿಭೆಯನ್ನಾಗಲಿ ದುರುಪಯೋಗಪಡಿಸ್ಕೊಳ್ಳುವಂಥವರು ಕೂಡ ಇದ್ದಾರೆ. ಅಂತಹ ಹಿತಶತ್ರುಗಳ ಬಗ್ಗೆ ಈ ದಿನ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದ ವ್ಯವಹಾರಗಳು ಅಷ್ಟೊಂದು ಲಾಭದಾಯಕವಾಗಿಲ್ಲ. ಹಣದ ವಿಚಾರದಲ್ಲೂ ಕೂಡ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಪ್ರಯಾಣದ ಸಂದರ್ಭ ಅಷ್ಟಾಗಿ ನಿಮಗೆ ಅನುಕೂಲ ಇರಲ್ಲ. ಹಾಗಾಗಿ ಈ ದೂರದ ಪ್ರಯಾಣ ಅನ್ನುವಂಥದ್ದು ಏನಾದರೂ ಇದ್ದರೆ ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಹಾಗೆ ಈ ದಿನ ಯಾರನ್ನೂ ಕೂಡ ಹೆಚ್ಚು ನಂಬಲಿಕ್ಕೆ ಹೋಗಬೇಡಿ. ಅದರಲ್ಲೂ ಹೊಸಬರನ್ನು, ಅದರಲ್ಲೂ ಹಣದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಇರಲಿ. ಹಾಗೆ ಈ ದಿನ ಕೆಲವು ನೆಂಟರು ನಿಮಗೆ ತೊಂದರೆಯನ್ನು ಕೊಡ್ಬೋದು, ಬಂಧುಗಳು. ಹಾಗಾಗಿ ಆದಷ್ಟು ಅವರಿಂದ ದೂರ ಇರುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ. ಹಾಗೆ ಅರ್ಧನಾರೀಶ್ವರಿ ಸ್ತೋತ್ರ ಆಗಲಿ, ಶಿವ ಪಾರ್ವತಿಯರ ದರ್ಶನ ಆಗಲಿ ವಿಶೇಷ ಫಲವನ್ನು ನಿಮಗೆ ತಂದು ಕೊಡುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3.